ಕಾರ್ಯದಲ್ಲಿ ಅಭಿವೃದ್ಧಿ ಬೇಕು, ಆರೋಗ್ಯದಲ್ಲಿ ಅಭಿವೃದ್ಧಿ ಬೇಕು, ಸಮಾಧಾನದಲ್ಲಿ ಅಭಿವೃದ್ಧಿ ಬೇಕು, ಸಂತೋಷದಲ್ಲಿ ಅಭಿವೃದ್ಧಿ ಬೇಕು, ಐಕ್ಯದಲ್ಲಿ ಅಭಿವೃದ್ಧಿ ಬೇಕು, ಅಭಿಷೇಕದಲ್ಲಿ ಅಭಿವೃದ್ಧಿ ಬೇಕು, ಸೇವೆಯಲ್ಲಿ ಅಭಿವೃದ್ಧಿ ಬೇಕು. ಸಕಲ ಕಾರ್ಯದಲ್ಲಿ ಅಭಿವೃದ್ಧಿ ಅವಶ್ಯ. ಮನುಷ್ಯನ ದೃಷ್ಟಿ ರ್ಯಾಂಕ್ ಸ್ಟೂಡೆಂಟ್ ಮೇಲೆ ಇದೆ. ದೇವರ ದೃಷ್ಟಿ ಎಲ್ಲಿ ಫೇಲಿಯರ್ ಇದೆಯೋ, ಯಾರು ಫೇಲ್ ಆಗಿ ಬಿಟ್ಟಿದ್ದಾನೋ ಅವನನ್ನ ಮೇಲೆ ಎತ್ತುವುದಿಗೆ ದೇವರ ಅವನ ಮೇಲೆ ದೃಷ್ಟಿ ಇಡುವಂತ ದೇವರ. ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ, ನಿತ್ಯವಾಗಲು ಆಕಾಶ ಭೂಮಿ ಅಳಿದರು ನನ್ನ ಮಾತಲ್ಲಿ ಒಂದು ಸೊನ್ನೆ ಕೂಡ ಅಳಿದು ಹೋಗುವುದಿಲ್ಲ. ನಾನಿಗೆ ನನಗೆ ನೆರವೇರಿಸುವುದು. ನೀವು ನಾನು ಈ ಭೂಮಿಯಲ್ಲಿ ಇಲ್ಲದಿದ್ದರೆ ಈ ಭೂಮಿ, ಈ ಸೂರ್ಯನ ಇರುವುದಿಲ್ಲ, ಈ ಚಂದ್ರನ ಇರುವುದಿಲ್ಲ, ಈ ಸೃಷ್ಟಿಗಳು ಯಾವುದು ಇರುವುದಿಲ್ಲ. ದೇವರನ್ನು ಅಳಿಸಿಕೊಂಡ ಒಂದು ದಿನ ಬರುತ್ತದೆ. ನನ್ನ ಮಕ್ಕಳನ್ನ ಕಂಡ್ರಪ್ಪೆ ಬಡಿಯುವ ಸಮಯದಲ್ಲಿ ಆತನು ಒಯ್ಯುವಾಗ ಆತನು ರಾಜನಾಗಿ ಕಣ್ಣನಾಗಿ ಈ ಭೂಮಿ ಮೇಲೆ ಬಂದು ತನ್ನ ಮಕ್ಕಳನ್ನ ತಗೊಂಡು ಹೋಗುವಾಗ, ಕರ್ಕೊಂಡು ಹೋಗಿದ ನಂತರ ಈ ಭೂಮಿಗೆ ನಾಶನ, ಸೂರ್ಯನ ಕರಿಕಂಬಳಿ ಅಂತ ಆಗುತ್ತಾನೆ, ಚಂದ್ರನು ಕೆಂಪಾಗಿ ಆಗುತ್ತಾನೆ. ಇಲ್ಲಿ ಆಕಾಶವು ಒಂದು ಬೆಡ್ಶೀಟ್ ಅನ್ನು ಸುರಿಸುವ ರೀತಿಯಲ್ಲಿ ಆಕಾಶವು ಕೆಳಗಡೆ ಏನಾಗುತ್ತದೆ, ಸುರುಳಿ ಹೋಗುತ್ತದೆ. ಕರ್ತನು ಈ ತಿಂಗಳ ವಾಗ್ದಾನವನ್ನ ನಮ್ಮ ಬಳಿಯಲ್ಲಿ ಮಾತನಾಡೋದಕ್ಕೆ ಬಯಸುತ್ತಾನೆ. ಕೇಳಿಸಿಕೊಳ್ಳೋಣ. ಯಾಜಕ ಕಾಂಡ 26ನೇ ಅಧ್ಯಾಯ 9ನೇ ವಾಕ್ಯ ಓದಮ್ಮ. ನಾನು ನಿಮ್ಮನ್ನು ಲಕ್ಷಿಸಿ ಗಮನಿಸಬೇಕು. ದೇವರು ಹೇಳುತ್ತಾನೆ, ನಾನು ನಿನ್ನನ್ನ ದೃಷ್ಟಿ ಇಟ್ಟು, ನಾನು ನಿನ್ನನ್ನ ಲಕ್ಷಿಸಿ, ನಾನು ನಿನ್ನನ್ನ ಕಟಾಕ್ಷಿಸಿ ಏನ್ ಮಾಡಲಿಕ್ಕಿದ್ದೇನೆ ಗೌರವಿಸಬೇಕಾಗುತ್ತೆ. ಹಲ್ಲೆಲೂಯಾ. ಕರ್ತನು ನಮ್ಮ ಮೇಲೆ ಕಣ್ಣಿಟ್ಟು, ನಮ್ಮನ್ನ ಕಟಾಕ್ಷಿಸಿ, ನಮ್ಮನ್ನ ಲಕ್ಷಿಸಿ ಏನ್ ಮಾಡಲಿಕ್ಕಿದ್ದಾರೆ ಓದಮ್ಮ. ಅಭಿವೃದ್ಧಿ ಮಾಡಿ ಹಲ್ಲೆಲೂಯಾ. ಯಾರಿಗೆ ಅಭಿವೃದ್ಧಿ ಬೇಡ? ಅಭಿವೃದ್ಧಿ ಬೇಡ ಅಂತವ್ರು ಯಾರ ಇದ್ದಾರ? ಅಭಿವೃದ್ಧಿ ಎಲ್ಲರಿಗೆ ಬೇಕು. ಹಲ್ಲೆಲೂಯಾ. ಬರೀ ಹಣದಲ್ಲಿ ಮಾತ್ರ ಅಲ್ಲ, ಸಕಲ ಕಾರ್ಯದಲ್ಲಿ ಅಭಿವೃದ್ಧಿ ಬೇಕು. ಆರೋಗ್ಯದಲ್ಲಿ ಅಭಿವೃದ್ಧಿ ಬೇಕು, ಸಮಾಧಾನದಲ್ಲಿ ಅಭಿವೃದ್ಧಿ ಬೇಕು, ಸಂತೋಷದಲ್ಲಿ ಅಭಿವೃದ್ಧಿ ಬೇಕು, ಐಕ್ಯದಲ್ಲಿ ಅಭಿವೃದ್ಧಿ ಬೇಕು, ಅಭಿಷೇಕದಲ್ಲಿ ಅಭಿವೃದ್ಧಿ ಬೇಕು, ಸೇವೆಯಲ್ಲಿ ಅಭಿವೃದ್ಧಿ ಬೇಕು. ಸಕಲ ಕಾರ್ಯದಲ್ಲಿ ಅಭಿವೃದ್ಧಿ ಅವಶ್ಯ. ನಾನು ಮೇಲೆ ಕಟಾಕ್ಷಿಸಿ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಆ ಅಭಿವೃದ್ಧಿಯಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ, ಅಭಿವೃದ್ಧಿಯಲ್ಲಿ ಏನೋ ಒಂದು ಕೋಲಾರು ಮಿಸ್ಟೇಕ್ ಆಗಿದೆ. ಅಪ್ಪ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಅಭಿವೃದ್ಧಿ ಮಾಡಿದ್ದೇನೆ. ಹಲ್ಲೆಲೂಯಾ. ನೀನು ಅಭಿವೃದ್ಧಿ ಇಲ್ಲದೆ ಇರುವಂಥದ್ದು ನನಗೆ ಇಷ್ಟ ಇಲ್ಲ. ನೀನು ಅಭಿವೃದ್ಧಿ ಇಲ್ಲದೆ ನೀನು ಇಕ್ಕಟ್ಟಲ್ಲಿ ಹಾದು ಹೋಗುವುದು ನನಗೆ ಇಷ್ಟ ಇಲ್ಲ. ಮಗನೇ, ನಾನು ನಿನ್ನ ಮೇಲೆ ದೃಷ್ಟಿ ಇಡುತ್ತೇನೆ. ಮಗಳೇ, ನಾನು ನಿನ್ನ ಮೇಲೆ ದೃಷ್ಟಿ ಇಡುತ್ತೇನೆ. ನಾನು ಏನ್ ಮಾಡಲಿಕ್ಕಿದ್ದೇನೆ ಕೇಳು. ನಾನು ನಿನ್ನನ್ನು ಅಭಿವೃದ್ಧಿ ಮಾಡಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಕರಗಳ ತಟ್ಟಿ ದೇವರಿಗೆ ಬಂದೆ. ನಾನು ನಿನ್ನನ್ನು ಅಭಿವೃದ್ಧಿ ಮಾಡಲಿಕ್ಕಿದ್ದೇನೆ. ಆಮೇಲೆ ಹೆಚ್ಚಿಸಿ. ಹಲ್ಲೆಲೂಯಾ. ದೇವರು ನೋಡಿ, ದೇವರ ದೃಷ್ಟಿ ಬೇರೆ. ಅನೇಕರಿಗೆ ರಾತ್ರಿ ಪ್ರಾರ್ಥನೆಯಲ್ಲಿ ಮಗನೇ ಹೇಳಿದ, ಎಲ್ಲರಿಗೂ ರ್ಯಾಂಕ್ ಸ್ಟೂಡೆಂಟ್ ಮೇಲೆನೆ ಕಣ್ಣಿರ್ತದೆ. ಯಾರ ಮೇಲೆ?
ರ್ಯಾಂಕ್ ಸ್ಟೂಡೆಂಟ್ ಮೇಲೆ, ಆದ್ರೆ ಫೇಲ್ ಆದವರ ಮೇಲೆ ದೃಷ್ಟಿ ಇರುವುದೇ ಇಲ್ಲ. ಸೊ ಮನುಷ್ಯನ ದೃಷ್ಟಿ ರ್ಯಾಂಕ್ ಸ್ಟೂಡೆಂಟ್ ಮೇಲೆ ಇದೆ. ದೇವರ ದೃಷ್ಟಿ ಎಲ್ಲಿ ಫೇಲಿಯರ್ ಇದೆಯೋ, ಯಾರು ಫೇಲ್ ಆಗಿ ಬಿದ್ದಿದಾನೋ ಅವನನ್ನ ಮೇಲಕ್ಕೆ ಎತ್ತುವುದಿಗೆ ದೇವರ ಅವನ ಮೇಲೆ ದೃಷ್ಟಿ ಇಡುವಂತ ದೇವರಾಗಿ. ನೀತಿವಂತನಿಗಾಗಿ ನಾನು ಬಂದಿಲ್ಲಪ್ಪ, ಪಾಪಿಯನ್ನ ರಕ್ಷಿಸಿ ನೀತಿವಂತನಾಗಿ ಬದಲಾಯಿಸುವುದಕ್ಕಾಗಿ ನಾನು ಬಂದಿಲ್ಲ. ಕರಗಳ ತಟ್ಟು ದೇವರಿಗೆ ಹಲ್ಲೆಲೂಯಾ. ದೇವರ ದೃಷ್ಟಿ ಸ್ವತ್ತವನ ಮೇಲೆ, ದೇವರ ದೃಷ್ಟಿ ಬಿತ್ತವನ ಮೇಲೆ, ದೇವರ ದೃಷ್ಟಿ ಕಷ್ಟಪಡುವವನ ಮೇಲೆ. ಅದಕ್ಕೆ ಹೇಳಿದ ದೇವರು ಹೇಳಿದ, ಬಡವನನ್ನ ಧೂಳಿನಿಂದ, ಎಲ್ಲಿಂದ? ಧೂಳನ್ನ ಯಾರಾದ್ರೂ ದೃಷ್ಟಿಸಿ ನೋಡ್ತಾರ? ಧೂಳಲ್ಲಿ ಇರುವವರ ಮೇಲೆ ಯಾರಾದ್ರೂ ಅಲ್ಲಿಂದ ಏನಾದ್ರೂ ಸಿಕ್ಕುತ್ತದೆ, ಇದು ಹೆಂಗಾದ್ರೂ ಉದ್ಧಾರ ಆಗುತ್ತದಂತ ಯಾರಾದ್ರೂ ಬಯಸುವುದಕ್ಕೊಂಡ? ಒಂದು ವೇಳೆ ಅದು ಬಯಸಿದ್ರೆ, ಸತ್ಯವಾದ್ರೆ, ರೋಡಲ್ಲಿ ನಿಮ್ಮನ್ನ ಬಿಚ್ಚಕ್ಕೆ ಬಂದಿರುವ ಒಂದು ವ್ಯಕ್ತಿಯನ್ನ ನೀವು ನೋಡಿದಾಗ ಹೆಂಗ ಅನಿಸುತ್ತೆ? ಇವನು ನಾಳೆ ಟಾಟಾ ಬಿರ್ಲಾ ಆಗುತ್ತಾನೆ ಅಂತ ಅನಿಸುತ್ತದ? ಅನಿಸ್ತದ? ನಮ್ಮ ದೃಷ್ಟಿಯಲ್ಲಿ ಅನಿಸುವುದಿಲ್ಲ. ಆದ್ರೆ ದೇವರು ನೋಡಿ, ಧೂಳಲ್ಲಿ ಕೆಸರಲ್ಲಿ ಇರುವವನನ್ನ ದೇವರು ಅರಸರ ಸಂಗಡ, ಅರಣ್ಮನೆಯಲ್ಲಿ ಅಧಿಕಾರದ ಸಂಗಡ, ಅಧಿಕಾರದಲ್ಲಿ ಕುಂಡ್ರಿಸುವುದಿಗೆ ದೇವರು ಅವನ ಮೇಲೆ ಕಟಾಕ್ಷಿಸುವಂತ ದೇವರಾಗಿದ್ದಾನೆ, ಅವನ ಮೇಲೆ ದೃಷ್ಟಿ ಇಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಮಾತು ಹೇಳುತ್ತದೆ, ಮಗನೇ, ಯಾರ್ಯಾರೋ ನಂಬಿ ಎಲ್ಲವನ್ನ ಕಳ್ಕೊಂಡ್ಬಿಟ್ಯಾ? ಯಾರ್ಯಾರೋ ಪ್ರೀತಿಯನ್ನ ನಂಬಿ ಮೋಸ ಹೋಗ್ಬಿಟ್ಯಾ? ಪ್ರೀತಿಗಳು ನಿನ್ನ ಮೋಸ ಮಾಡಿ ಇವತ್ತು ಚೆನ್ನಾಗಿ ಇರಬೇಕಾಗಿರುವವನು ಏನು ಇಲ್ಲದವನಾಗಿದ್ದೀನಿ ಅಂತ ಕೊರಗುತ್ತಾ ಇದೆಯಾ? ಅಯ್ಯೋ, ಯಾರು ನನ್ನನ್ನ ಮೇಲಕ್ಕೆ ತರುವರು? ಯಾರಿಗೂ ಕೂಡ ನಾನು ಚೆನ್ನಾಗಿ ಇರುವುದು ಇಷ್ಟವೇ ಇಲ್ವಲ್ಲ. ನಾನು ಸ್ವಲ್ಪ ಎತ್ತಿ ಬರುವಾಗ ಎಷ್ಟು ಹೊಟ್ಟೆಗಿಚ್ಚುಗಳು, ಎಷ್ಟು ನನಗೆ ವಿರುದ್ಧವಾದ ಕಾರ್ಯಗಳು, ಸ್ವಲ್ಪ ಚೆನ್ನಾಗಿ ಆಗುವಾಗ ನನ್ನನ್ನು ಕಾಲು ಜಗ್ಗಿ ಕೆಳಗಾಗ್ತಾರಲ್ಲ. ಯಾವಾಗ ನನ್ನ ಜೀವನದಲ್ಲಿ ಉದ್ಧಾರ ಆಗುತ್ತೇನೆ, ಯಾವಾಗ ನನ್ನ ಜೀವಿತದಲ್ಲಿ ಒಳ್ಳೆಯದು ಬರುತ್ತದೆ ಅಂತ ಬಳಲುತ್ತಾ ಇದೆಯಾ? ಕೊರಗುತ್ತಾ ಇದೆಯಾ? ನಿನ್ನನ್ನು ಸೃಷ್ಟಿ ಮಾಡಿದಂತ ನಿನ್ನ ಯೆಹೋವನಾಗಿರುವಂತ ನಾನು ಹೇಳುತ್ತೇನೆ, ನಾನು ನಿನ್ನ ಮೇಲೆ ಕಟಾಕ್ಷಿಸಿದ್ದೇನೆ, ನಾನು ನಿನ್ನ ಮೇಲೆ ಕಣ್ಣಿದ್ದೇನೆ, ನಾನು ನಿನ್ನ ಮೇಲೆ ದೃಷ್ಟಿ ಇದ್ದೇನೆ. ಕಾರಣ ನೀನು ಅಭಿವೃದ್ಧಿ ಆಗಬೇಕು, ನೀನು ಹೆಚ್ಚಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತ ಪ್ರೀತಿ! ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ನೋಡ್ರಿ. ಆತನ ಪ್ರೀತಿಗೆ ವಾಕ್ಯ ಹೇಳ್ತದೆ, ಮಿತಿಯೇ ಇಲ್ಲ, ಕೊನೆಯೇ ಇಲ್ಲ. ಆತನ ಪ್ರೀತಿಗೆ ಅಳತೆಯೇ ಇಲ್ಲ. ಹಲ್ಲೆಲೂಯಾ. ಆ ಪ್ರೀತಿಯಾಗಿ ಹೇಳ್ಬಿಟ್ಟು ಹೇಳ್ತದೆ, ಇದನ್ನ ನಿಮಗೆ ಹೇಳ್ತೀನಿಲ್ಲ. ಇವತ್ತು 12ನೇ ತಿಂಗಳು 1ನೇ ತಾರೀಕಿಗೆ ನನ್ನ ಸಮ್ಮುಖಕ್ಕೆ ಬಂದಂತ ಮಗನೇ, ಮಗಳೇ, ನಿನಗೆ ಇದನ್ನ ಹೇಳ್ತೀನಲ್ಲ. ಇದನ್ನ ಹೇಳುವವನು ಮಾತ್ರ ಅಲ್ಲ, ಇದನ್ನ ನೆರವೇರಿಸುವವರಿಗೆ ಏನ್ ಮಾಡ್ತಾರಂತೆ? ಹೋದ್ರಿ, ನಿನ್ನ ಸಂಗಡ ನಿಮ್ಮ ಸಂಗಡ ನನ್ನ ಒಡಂಬಡಿಕೆ. ಓ, ನಾನು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ. ನಿಶ್ಚಯವಾಗಲು, ನಿಶ್ಚಯವಾಗಲು ಆಕಾಶ ಭೂಮಿ ಅಳಿದರು, ನನ್ನ ಮಾತಲ್ಲಿ ಒಂದು ಸೊನ್ನೆ ಕೂಡ ಅಳಿದು ಹೋಗುವುದಿಲ್ಲ. ನಾನು ಇದನ್ನ ನಿನಗೆ ನೆರವೇರಿಸುತ್ತೇನೆ, ನಿಶ್ಚಯವಾಗಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತು ತಪ್ಪುವನಲ್ಲ, ಹೇಳಿದಂತ ಮಾತು ಆತನ ತಪ್ಪುವುದೇ? ಮನುಷ್ಯನಂತೆ 2 ನಾಲಿಗೆ ಉಳ್ಳವನು ಅಲ್ಲವೇ? ಅಲ್ಲ. ಹಲ್ಲೆಲೂಯಾ. ಮಾಡಬೇಕಂತೆ, ದೇವರ ಚಿತ್ತ ಮಾಡಿ ಮುಗಿಸಬೇಕಂತ. ಹೇಗೆ? ಆತನ ವಾಗ್ದಾನವನ್ನ ನಮ್ಮ ಜೀವಿತದಲ್ಲಿ ಅನುಭವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನು ಸರ್ವ ಉತ್ತಮನು ಎಂಬುದಾಗಿ ಅನುಭವದಿಂದ ತಿಳಿದುಕೊಳ್ಳ. ಹಲ್ಲೆಲೂಯಾ. ವಾಗ್ದಾನವನ್ನ ಅನುಭವಿಸದೆ ನಮ್ಮ ಜೀವಿತದಲ್ಲಿ ವಾಗ್ದಾನದ ರುಚಿ ಗೊತ್ತಾಗೋದಿಲ್ಲ. ವಾಗ್ದಾನ ಏನ್ ಮಾಡಿರ್ತದೆ ಯಾರು ಗೊತ್ತೇ? ವಾಗ್ದಾನ ಹೇಳುತ್ತದೆ, ದೇವರ ಮನುಷ್ಯನೇ, ಮನುಷ್ಯೇ, ನೀನು ಅಭಿವೃದ್ಧಿ ಆಗಬೇಕು,
ನಿನ್ನ ಭಕ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು, ನಿನ್ನ ಅಭಿಷೇಕದಲ್ಲಿ ಅಭಿವೃದ್ಧಿ ಆಗಬೇಕು. ಕರ್ತನು ನಿನಗಾಗಿ ಇಟ್ಟಂತ ಎಲ್ಲ ಆಶೀರ್ವಾದಗಳನ್ನ ಅಬ್ರಹಾಮನು ದೇವ ಮನುಷ್ಯರು ಹೊಂದಿಕೊಂಡ ರೀತಿಯಲ್ಲಿ ನೀನು ಹೊಂದಿಕೊಂಡು ಅಭಿವೃದ್ಧಿ ಆಗಬೇಕು. ಯಾರ್ಯಾರೋ ಹೆಚ್ಚಿಸಲ್ಪಡ್ತಾರೆ, ದೇಶ ಹಾಳಾಗಿ ಹೋಗುತ್ತೆ. ನೀನು ಹೆಚ್ಚಿಸಲ್ಪಡಬೇಕು, ಪರಿಶುದ್ಧರು ಹೆಚ್ಚಿಸಲ್ಪಡಬೇಕು, ದೇವರ ಮನುಷ್ಯರು ಹೆಚ್ಚಿಸಲ್ಪಡಬೇಕು. ದೇವರ ಮನುಷ್ಯರು ಎಲ್ಲಿ ಉಂಟು ಆ ಪಟ್ಟಣಕ್ಕೆ ಸುರಕ್ಷಿತ, ದೇವರ ಮನುಷ್ಯರು ಎಲ್ಲಿ ಉಂಟು ಆ ದೇಶಕ್ಕೆ ಸುರಕ್ಷಿತ. ದೇವರ ಮನುಷ್ಯರು ಒಂದು ಅಧಿಕಾರದಲ್ಲಿ ಇರುವಾಗ ಅವನ ಅಧಿಕಾರಿಯಾಗಿ ಇರುವಂತ ಕಾರಣ ಅಲ್ಲಿ ಇರುವಂತ ಅಧಿಕಾರಕ್ಕೆ ಸುರಕ್ಷಿತ. ಹಲ್ಲೆಲೂಯಾ. ಯಾರ್ಯಾರು ಹೆಚ್ಚಿಸಲ್ಪಡ್ತಾರೆ, ನೀನ್ ಯಾಕೆ ಹೆಚ್ಚಿಸಲ್ಪಡಬಾರದು? ಹಲ್ಲೆಲೂಯಾ. ನೀನ್ ಯಾಕೆ ಹೆಚ್ಚಾಗಬಾರದು? ಹಲ್ಲೆಲೂಯಾ. ಸಮಸ್ತವನ್ನು ನಿನಗಾಗಿದ್ದಾನೆ ಉಂಟು ಮಾಡಿದೆ. ಸಮಸ್ತವನ್ನು ದೇವರು ಯಾರಿಗಾಗಿ ಉಂಟು ಮಾಡಿದ್ರು? ಸೂರ್ಯ ಚಂದ್ರ ನಕ್ಷತ್ರದ ಸೃಷ್ಟಿಗಳು ಯಾರಿಗ್ರಿ? ಯಾರಿಗಯ್ಯ? ಯಾರಿಗಾಗಿ? ದೇವರು ಆದು ಬಂದಂತ ಆತನ ಜನಾಂಗಗಳಿಗಾಗಿ. ಒಂದು ವೇಳೆ ನೀವು ನಾನು ಈ ಭೂಮಿಯಲ್ಲಿ ಇಲ್ಲದಿದ್ದರೆ ಈ ಭೂಮಿ, ಈ ಸೂರ್ಯನ ಇರುವುದಿಲ್ಲ, ಈ ಚಂದ್ರನ ಇರುವುದಿಲ್ಲ, ಈ ಸೃಷ್ಟಿಗಳು ಯಾವುದು ಇರುವುದಿಲ್ಲ. ದೇವರು ಅದನ್ನು ಅಳಿಸಿಬಿಟ್ಟ. ಒಂದು ದಿನ ಬರುತ್ತದೆ, ತನ್ನ ಮಕ್ಕಳನ್ನ ಕಣ್ಣಪ್ಪೆ ಬಡಿಯುವಂತ ಸಮಯದಲ್ಲಿ ಆತನು ಒಯ್ಯುವಾಗ, ಆತನು ರಾಜನಾಗಿ ಕರ್ತನಾಗಿ ಈ ಭೂಮಿ ಮೇಲೆ ಬಂದು ತನ್ನ ಮಕ್ಕಳನ್ನ ತಗೊಂಡು ಹೋಗುವಾಗ, ಕರ್ಕೊಂಡು ಹೋಗಿದ ನಂತರ ಈ ಭೂಮಿಗೆ ನಾಶನ. ಸೂರ್ಯನು ಕರಿಕಂಬಳಿಯಲ್ಲಿ ಆಗುತ್ತಾನೆ, ಚಂದ್ರನು ಕೆಂಪಾಗಿ ಆಗುತ್ತಾನೆ. ಇಲ್ಲಿ ಆಕಾಶವು ಒಂದು ಬೆಡ್ಶೀಟ್ ಅನ್ನ ಸುರಿಸುವಂತ ರೀತಿಯಲ್ಲಿ ಆಕಾಶವು ಕೆಳಗಡೆ ಏನಾಗುತ್ತದೆ? ಸುರುಳಿ ಹೋಗುತ್ತದೆ. ನಕ್ಷತ್ರಗಳು ಬಿಲರಕ್ಕಿದೆ, ಅಸ್ಥಿ ಭಾರಗಳು ಕದಲಲ್ಪಡಲಿಕ್ಕಿದೆ. ಇದೆಲ್ಲ ಇವತ್ತು ಇರುವುದಕ್ಕೆ ಕಾರಣ ಯಾರು ಗೊತ್ತಾ? ನಿನ್ನ ಮೇಲೆ, ನನ್ನ ಮೇಲೆ. ನೀನು ನಾನು ಈ ಭೂಮಿಯಲ್ಲಿ ಇರುವುದಕ್ಕೆ ಇವತ್ತು ಈ ಭೂಮಿಯ ಅಸ್ಥಿ ಭಾರಗಳು ನಿಂತಿದೆ. ಹಲ್ಲೆಲೂಯಾ. ಭೂಮಿಯಲ್ಲಿ ಸಮೃದ್ಧಿ ದೇವರು ಕೊಟ್ಟಿರುವುದಕ್ಕೆ ಕಾರಣ ವಾಕ್ಯ ಹೇಳುತ್ತದೆ, ಯೆಹೋವನನ್ನ ತನ್ನ ದೇವರಾಗಿ ಕೊಂಡಿರುವಂತ ಜನಾಂಗಗಳೇ ವಾಕ್ಯವಂತರು, ಅವರೇ ಧನ್ಯರು. ಸಮಸ್ತವನ್ನ ತನ್ನ ಬಾಯಿಂದ ಸೃಷ್ಟಿ ಮಾಡಿರುವ ದೇವರು ನಿನಗಾಗಿ ನನಗಾಗಿ ಆತ್ಮನು ಉಡன்பಡಿಕೆ ಮಾಡಿಕೊಳ್ತಾನಂತೆ. ಏನ್ ಮಾಡ್ತಾನಂತೆ? ನಾನು ನಿನ್ನನ್ನ ಅಭಿವೃದ್ಧಿ ಮಾಡಿ ನಿನ್ನ ಹೆಚ್ಚಿಸಿ ನಿಶ್ಚಯವಾಗಲೂ ನಿನ್ನ ಮೇಲೆ ಕಟಾಕ್ಷಿಸಿ ಇದನ್ನ ಮಾಡುತ್ತೇನೆ ಎಂಬುದಾಗಿ ಉಡன்பಡಿಕೆ ಮಾಡಿಕೊಳ್ತೇನೆ. ವಾಕ್ಯ ಹೇಳುತ್ತದೆ, ಆತನು ನೋಗನ ಬಳಿಯಲ್ಲಿ ಉಡன்பಡಿಕೆ ಮಾಡಿದ. ನೋಗ ಈ ಭೂಮಿಯಲ್ಲಿ ಎಲ್ಲವನ್ನು ನಾಶ ಮಾಡಲಿಕ್ಕಿದೆ, ಬಟ್ ನೀನು ನಿತ್ಯವಂತನಾಗಿದ್ದ ಕಾರಣ, ನೀನು ನನ್ನ ದೃಷ್ಟಿಯಲ್ಲಿ ನನ್ನ ಸಂಗಡ ಸಂಚರಿಸುತ್ತಾ ಇದ್ದ ಕಾರಣ ನಿನ್ನನ್ನು, ನಿನ್ನ ಕುಟುಂಬವನ್ನು ಉಳಿಸುತ್ತೇನೆ. ಉಡன்பಡಿಕೆ ನೆರವೇರಿಸಿದ ಇಲ್ಲ, ನೆರವೇರಿಸ. ಆಗಲೇ ಕಾಲದಲ್ಲಿ ದೇವರು ಮೊದಲನೇ ಭೂಮಿಯನ್ನ ಮಳೆಯಿಂದ, ನೀರಿನಿಂದ ಅಲಿಸಿದ ನಂತರ ನೋಗನಿಗೆ ಒಂದು ಉಡன்பಡಿಕೆ ಮಾಡ್ತಾರೆ. ನೋಗನಿಲ್ಲ, ಅದರ ಉಡன்பಡಿಕೆಯನ್ನು ದೇವರು ಇನ್ನೂ ಮರೆತಿಲ್ಲ. ನೋಗ ಇನ್ನು ಮೇಲೆ ಇಡೀ ಜಗತ್ತನ್ನ ನಾನು ನೀರಿನಿಂದ ನಾಶ ಮಾಡೋದಿಲ್ಲ. ಏನ್ ಮಾಡೋದಿಲ್ಲ? ಜಗತ್ತನ್ನ ನೀರಿನಿಂದ ನಾಶ ಮಾಡುವುದಿಲ್ಲ ಎಂಬುದಾಗಿ. ಅದೇನು ಕಾಮನ ಬಿಲ್ಲ, ರೈಟ್, ಏನೋ ಒಂದು ಪ್ರೈಸ್ ಇಲ್ಲ. ಅದು ಇವತ್ತು ಕೂಡ ದೇವರು ಏನ್ ಮಾಡಿದ್ದಾರೆ? ಅದನ್ನ ಗುರುತಾಗಿ ಇಟ್ಟಿದ್ದಾರೆ. ಆತನು ಉಡன்பಡಿಕೆಯನ್ನ ಕಾಪಾಡುವಂತ ದೇವರು. ವಾಕ್ಯ ಹೇಳುತ್ತದೆ, ಅಬ್ರಹಾಮನ ಸಂಗಡ ಉಡன்பಡಿಕೆ ಮಾಡಿಕೊಂಡನು, ಯಾಕೋಬನ ಸಂಗಡ ಉಡன்பಡಿಕೆ ಮಾಡಿಕೊಂಡನು, ಈಸಾಕನ ಸಂಗಡ ಉಡன்பಡಿಕೆ ಮಾಡಿಕೊಂಡನು, ದಾವೀದನ ಸಂಗಡ ಉಡன்பಡಿಕೆ ಮಾಡಿಕೊಂಡನು. ದಾವೀದನ ಸಂತತಿಯನ್ನ ದೇವರು ನಾಶ ಮಾಡದೆ ಇದ್ದಿಗೆ ಒಂದೇ ಒಂದು ಕಾರಣ, ಸತ್ಯವೇದ ಹೇಳುತ್ತದೆ, ದಾವೀದನ ಸಂಗಡ ಉಡன்பಡಿಕೆ ಮಾಡಿಕೊಂಡ ಕಾರಣ ಅವನ ಸಂತತಿಯನ್ನ ದೇವರ ಅಳಿಸಲಿಲ್ಲ. ಸೊ ನಿಮ್ಮ ನನ್ನ ಸಂಗಡ ಕರ್ತನು ಹೇಳ್ತಾನೆ, ನಾನು ಉಡன்பಡಿಕೆಯನ್ನ ಮಾಡಿಕೊಂಡಿದ್ದೇನೆ. ಅಲ್ಲೇ ಹೇಳಿ, ಏನಿಗೆ ಹೇಳಿದದನ್ನ ನೆರವೇರಿಸ್ತೀನಿ ಎಂಬುದ. ಸರಿ, ದೇವರು ಉಡன்பಡಿಕೆಯನ್ನ ಮರೆಯುವುದೇ ಇಲ್ಲ. ದೇವರು ಉಡன்பಡಿಕೆಯನ್ನ ನೆರವೇರಿಸ್ತಾರೆ. ದೇವರು ಹೇಳ್ಬಿಟ್ರು, ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಅವರನ್ನ ಕರೆಯುವಾಗಲೇ ಹಾಲು ಜೇನು ಓಡುವಂತ ಕಾನಾನ್ ದೇಶಕ್ಕೆ ನನ್ನನ್ನ ಕರೆದುಕೊಂಡು ಹೋಗುತ್ತೇನೆ ಅಂತ ದೇವರು ಏನ್ ಮಾಡಿದ್ರು?
ಉಡன்பಡಿಕೆ ಮಾಡಿದ್ರು. ಆದರೆ ಅವರು ಹೊಂದಿರಲಿಲ್ಲ, ಅವರ ಮಕ್ಕಳು ಹೊಂದಿದ್ರು. ವೈ? ವಾಗ್ದಾನ ಯಾರಿಗೆ? ವಾಗ್ದಾನ ಅವರಿಗೆ, ಬಟ್ ಅವರು ಅದನ್ನ ವಾಗ್ದಾನಕ್ಕೆ ಬಾಧ್ಯರಾಗಿ ಆಗಲಿಲ್ಲ. ಆದರೆ ಯಾರು ಬಾಧ್ಯರಾದ್ರು? ಅವರ ಸಂತತಿ ಬಾಧ್ಯರ. ಯಾಕೆ? ದೇವರು ಒಂದು ಹೇಳಿ ಒಂದು ಮಾಡುವೋಣ. ಅವರು ವಾಗ್ದಾನವನ್ನ ಸ್ವಾಧೀನ ಮಾಡಿಕೊಳ್ಳದೆ ಇದ್ದಿದ್ದಕ್ಕೆ ಕಾರಣ ದೇವರಲ್ಲ, ಅವರ ಅಪನಂಬಿಕೆ. ಹಲ್ಲೆಲೂಯಾ. ಇವತ್ತು ಕೂಡ ದೇವರ ಜನವೇ, ಒಂದು ಅಮೂಲ್ಯವಾದ ಆಶೀರ್ವಾದವನ್ನ ಕರ್ತನು ನಮಗೆ ಹೇಳುತ್ತಾರೆ. ಯಾರ ಜೀವಿತದಲ್ಲಿ ನಡೆಯಲಿಕ್ಕಿದೆ, ಯಾರು ಇದನ್ನ ಹೊಂದಿಕೊಳ್ಳಲಿಕ್ಕಿದ್ದಾರೆ, ಕರ್ತನು ನಂಬಿಗಸ್ತನು. ಆಕೆ ಹೇಳ್ತಾರೆ, ಆದಿಕಾಂಡ 15:6 ವಾಕ್ಯ ಓದಿ ನೋಡುವಾಗ, ಅಬ್ರಹಾಂ ಯೆಹೋವನನ್ನು ನಂಬಿದನು, ಯೆಹೋವನ ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎನ್ನಿಸಿದನು. ಹಲ್ಲೆಲೂಯಾ. ಅರ್ಥ ಏನು? ನಂಬಿದ ಆಶೀರ್ವಾದ ಪಡೆದುಕೊಂಡ. ಸೊ ನಾ ಕೇಳ್ತೀನಿ, ಅಬ್ರಹಾಮನು ಆಶೀರ್ವಾದ ಕಂಡ ಮೇಲೆ ನಂಬಿದಾನೋ, ಆಶೀರ್ವಾದವನ್ನು ಕಾಣುವುದಕ್ಕೆ ಮುಂಚೆನೇ ನಂಬಿದಾನ? ಹಲೋ, ನಾವು ಹಂಗೆ ಕೇಳ್ತಲ್ವಲ್ಲ, ಕಂಡ್ರನೆ ನಂಬ್ತೇವೆ, ಕಂಡ್ರನೆ. ಆದ್ರೆ ಶ್ರೀ ನಂಬಿಕೆ ಅನ್ನೋದು ಕಂಡ್ರನೆ ಎಲ್ಲರೂ ನಂಬ್ತಾರಲ್ಲ, ಕಂಡ್ರ ನಂಬ್ತಾರಲ್ಲೋ. ಹೌದು, ಕಪ್ಪುಗಿದ್ರೆ ಅದು ಕಪ್ಪಂದ ಗೊತ್ತು, ಬೆಲ್ಲಕ್ಕಿದ್ರೆ ಅದು ಬೆಲ್ಲಂದ ಗೊತ್ತು. ಬೆಲ್ಲಕ್ಕಿರುವುದನ್ನ ನೋಡಿ ಹಸುರು ಅಂತ ಹೇಳಿದ್ರೆ ಅವನ ಕಣ್ಣಲ್ಲಿ ಏನಾದ್ರು ಕೋಲಾರಾಗಿದೆ, ಇಲ್ಲಂದ್ರೆ ತಲೆಯಲ್ಲಿ ಏನೋ ನೆಟ್ಟು ಲೂಸ್ ಆಗಿದೆ. ಕಂಡ್ರೆ ಎಲ್ಲರೂ ನಂಬಕ್ಕೆ ಹಾಕ್ತೀವಿ, ಕಾಣದೆ. ಅಪ್ಪ ಏಸಪ್ಪ ಹೇಳ್ತಾನೆ, ಕಂಡು ನಂಬುವವನಿಗಿಂತ ಕಾಣದೆ ನಂಬುವವನು ಎಷ್ಟೋ. ಸೊ ಅಪ್ಪ ಹೇಳ್ತಾ ಇದ್ದಾರೆ, ಅಬ್ರಹಾಂ ವಾಕ್ಯ ಬಂದ ಕೂಡಲೇ ಎಸ್ ಐ ರಿಸೀವ್ ಇಟ್ ಅಂತ ನಂಬಿದ. ಅದು ಅವನ ಆಶೀರ್ವಾದ, ಅವನಿಗೆ ತಪ್ಪಲಿಲ್ಲ, ಆಶೀರ್ವಾದ ಅವನಿಗೆ ಸಿಕ್ಕಿತು. ಸೊ ಇದನ್ನೇ ದೇವರು ಇವತ್ತು ಎದುರು ನೋಡುತ್ತಾನೆ, ನಾನು ನಿನಗೆ ಕೊಡಬೇಕು ಎಂಬುದಾಗಿ. ದೇವರ ಮಾತನ್ನ ಎಲ್ಲ ಕೇಳ್ತದೆ, ದೇವರ ಮಾತನ್ನ ಎಲ್ಲ ಸೃಷ್ಟಿಗಳು ಕೇಳ್ತದೆ. ಅದಕ್ಕೆ ಸೂರ್ಯನು ಬೆಳಗ್ಗೆ ಉದಯವಾಗ್ತಾನೆ, ಚಂದ್ರನ ರಾತ್ರಿ ನಮ್ಮ ಕಣ್ಣಿಗೆ ಕಾಣ್ತದೆ, ಅದು ಹಂಗೆ ಇದೆ. ಹಲ್ಲೆಲೂಯಾ. ಸೊ ಎಲ್ಲಕ್ಕೂ ಕೂಡ ಇವತ್ತು ನಡೆಯೋದಕ್ಕೆ ಕಾರಣ ದೇವರ ಮಾತನ್ನ ಏನ್ ಮಾಡ್ತದೆ, ಎಲ್ಲ ಸೃಷ್ಟಿಗಳು ಕೇಳ್ತದೆ. ಆದ್ರೆ ಯಾರು ಮಾತ್ರ ಕೇಳುವುದಿಲ್ಲ ಅಂದ್ರೆ, ಯಾರಿಗಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದ್ರು ದೇವರು? ಮನುಷ್ಯನಿಗಾಗಿನೇ ಎಲ್ಲ ಸೃಷ್ಟಿ ಮಾಡಿದರು. ಮನುಷ್ಯನನ್ನೇ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು. ಮನುಷ್ಯನಿಗೆ ತಾನು ತಂದೆಯಾಗಿ ಇತ್ತು ಅವನನ್ನ ಮಗನಾಗಿ, ಮಗಳಾಗಿ, ಮಕ್ಕಳಾಗಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ಸೃಷ್ಟಿ ಮಾಡಿದರು. ಅವರು ಮಾತ್ರ ನಂಬೋದಿಲ್ಲ. ಹಲ್ಲೆಲೂಯಾ. ಅದನ್ನ ನಾವು ನಂಬಬೇಕು. ಹಲ್ಲೆಲೂಯಾ. ಕರ್ತನು ಹೇಳ್ತಾನೆ, ಅಪ್ಪ ನಿನ್ನ ಮುಂದೆ ಎಷ್ಟು ಸಾಕ್ಷಿಗಳು ಇರ್ತೀನಿ, ಎಷ್ಟು ಸಾಕ್ಷಿಗಳು ಇರ್ತೀನಿ, ನನ್ನ ನಂಬು ಮಗ. ಯಾರ್ಯಾರು ನಂಬಿ ಮೋಸ ಹೋದಿಯ, ನನ್ನ ನಂಬು, ನೀ ನನ್ನ ನಂಬು. ನಾನು ಮಾತು ತಪ್ಪುವನಲ್ಲ, ನಾನು ಮಾತು ಬದಲಾಗುವನಲ್ಲ, ನನ್ನ ಮಾತಿನಂತೆ ನಿನಗೆ ಮಾಡುವಂತ ದೇವರು ಅಂತ ಕರ್ತನು ಹೇಳ್ತಾನೆ. ನೋಡೋಣ, ಅದಕ್ಕೆ ರೋಮರ್ ಪತ್ರಿಕೆ 1:17, ಗಲಾತ್ಯ ಪತ್ರಿಕೆ 3:11, ಇಬ್ರಿಯ ಪತ್ರಿಕೆ 3:10, 37 ಇದೆಲ್ಲ ಒಂದೇ ಕಾರ್ಯವನ್ನು ಹೇಳುತ್ತದೆ. ಏನಂದ್ರೆ, ನಂಬಿಕೆಯಿಂದಲೇ ನೀತಿವಂತನು ಬದುಕುತ್ತಾನೆ. ಯಾರು ಬದುಕ್ತಾರೆ? ನಂಬಿಕೆಯಿಂದಲೇ ನೀತಿವಂತನು. ಸರ್, ಅದಕ್ಕೆ ಆಪೋಸಿಟ್ ಏನು ಟೀಚರ? ಎಲ್ಲರೂ ಇದ್ದೀರಾ? ನಂಬಿಕೆಯಿಂದಲೇ ನೀತಿವಂತನು ಬದುಕ್ತಾನೆ. ಇದಕ್ಕೆ ಆಪೋಸಿಟ್ ನಂಬದಿದ್ದರೆ ನೀತಿವಂತನು. ನೀವೇ ಹೇಳ್ಬೇಕು. ನಂಬದ್ರೆ ನೀತಿವಂತನು ಬದುಕ್ತಾನೆ, ನೀತಿವಂತರು ಬದುಕ್ತಾನೆ. ನಂಬದಿದ್ರೆ ನೀತಿವಂತರಾಗಿದ್ರು ಸಾಯ್ತಾನೆ, ನೀತಿವಂತರಾಗಿದ್ರು ಸೋಲು. ವೈ? ನಂಬಿಕೆ ಬರದಿದ್ರೆ ನೀತಿವಂತರು ಜಯ ಹೊಂದುವುದಕ್ಕೆ ಸಾಧ್ಯ? ಪರಿಶುದ್ಧವಾಗಿ ನಡೀತಾ ಇದ್ದೀವಿ, ದೇವರ ಮಾತನ್ನ ನಂಬಬೇಕು.
ಪ್ರಾರ್ಥಿಸ್ತಾ ಇದ್ದೀನಿ, ದೇವರ ವಾಕ್ಯವನ್ನು ನಂಬಬೇಕು. ತಪ್ಪದೆ ಆಲಯಕ್ಕೆ ಬರ್ತಾ ಇದ್ದೀನಿ, ದೇವರ ವಾಕ್ಯವನ್ನು ನಂಬಬೇಕು. ಸತ್ಯ ವಾಕ್ಯವನ್ನು ಬಗಲವಾಗಿ ಕೇಳ್ತಾ ಇದ್ದೀನಿ, ನಂಬಬೇಕು. ಒಂದು ದಿನಕ್ಕೆ 10 ಅಧ್ಯಾಯ ಓದ್ತಾ ಇದ್ದೀನಿ, ನಂಬಬೇಕು ಸರ್. ಎಲ್ಲ ಮಾಡ್ತೀವಿ, ಆದ್ರೆ ನಂಬಿಕೆ ಬರಬೇಕು. ಅಲ್ಲೇಲೂಯ. ನಂಬಬೇಕಂತ ಕರ್ತನಲ್ಲಿ ಹೇಳ್ತಾ ಇದ್ದಾರೆ. ಗಮನಿಸೋಣ, ಗಲಾತ್ಯ ಪತ್ರಿಕೆ 6:7 ನೀವು ಓದಿ ನೋಡುವುದಾದ್ರೆ, ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವುದಿಲ್ಲ. ಏನ್ ಸಹಿಸುವುದಿಲ್ಲ? ದೇವರ ವಾಕ್ಯವನ್ನು ಕೇಳಿ ಅದನ್ನು ನಂಬದೆ ಹೋಗುವುದಾದ್ರೆ ದೊಡ್ಡ ತಿರಸ್ಕಾರ. ತಿರಸ್ಕಾರವನ್ನ ದೇವರು ಏನ್ ಮಾಡುವುದಿಲ್ಲ, ಸಹಿಸುವುದೇ ಇಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ವಾಕ್ಯ ಹೇಳ್ತಾರೆ. ನಾನು ಈ ವಾಕ್ಯವನ್ನು ಹಿಂಗೆ ತಗೊಳ್ತೀನಿ. ಮೊದಲು ಏನ್ ಮಾಡ್ಬೇಕ್ರಿ? ಬಿತ್ತಬೇಕಂತೆ, ಆಮೇಲೆ ಕೊಯ್ಯಬೇಕಂತೆ. ಬಿತ್ತದೆ ಯಾರಾದ್ರೂ ಕೊಯ್ಯಕ್ಕೆ ಸಾಧ್ಯನಾ? ಒಂದು ಹೊಲವನ್ನು ನಿಮ್ಮ ಕೈಯಲ್ಲಿ ಕೊಡೋಣ, ಬೀಜವನ್ನು ನಿಮ್ಮ ಕೈಯಲ್ಲಿ ಕೊಟ್ಬಿಡೋಣ. ನೀವು ಬೀಜವನ್ನ ಹೊಲದಲ್ಲಿ ಬಿತ್ತದೇ ಇರುವುದಾದ್ರೆ ಕೊಯ್ತೀರಾ? ಇಲ್ಲ. ಮೊದಲು ಏನ್ ಮಾಡಬೇಕು? ಬಿತ್ತಬೇಕು, ಆಮೇಲೆ ಕೊಯ್ಯಬೇಕು. ಅದೇ ತರ ನಂಬಿಕೆ ಎಂಬುದಾದ ಬೀಜವನ್ನ ನಾವು ಮೊದಲು ಬಿತ್ತಬೇಕು, ಆಮೇಲೆ ಆ ವಾಕ್ಯದ ಆಶೀರ್ವಾದವನ್ನ ಕೊಯ್ಯುವುದಕ್ಕೆ ಸಾಧ್ಯ. ಇವತ್ತು ಸಭೆಗಳಲ್ಲಿ ತುಂಬಾ ಅವಶ್ಯವಾದದ್ದು, ದೇವರ ಮಕ್ಕಳಲ್ಲಿ ತುಂಬಾ ಅವಶ್ಯವಾದುದು ನೀರು ಯಾವುದಂದ್ರೆ ನಂಬಿಕೆಯನ್ನ ಬೆಳೆಸಬೇಕು. ಏನೇನೋ ಬೆಳೆಸ್ಕೊಳ್ತಾ ಇದ್ದಾರೆ, ಆದ್ರೆ ಯಾವುದು ಕೂಡ ನಿರಂತರ ಇಲ್ಲ. ಆದ್ರೆ ನಂಬಿಕೆ ಎಂಬುದಾದ ನಾವು ಬೀಜವನ್ನ ಏನ್ ಮಾಡಬೇಕು? ಬೆಳೆಯನ್ನ ನಮ್ಮಲ್ಲಿ ಬೆಳೆಸಬೇಕು. ಇನ್ನೊಂದು ವಾಕ್ಯ ಹೇಳ್ತದೆ ನೋಡೋಣ. ಆ ವಾಕ್ಯ 2 ಕೊರಿಂಥಿಯ 9:6 ಹೇಳ್ತದೆ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿಯೇ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿ. ಅಲ್ಲೇಲೂಯ. ಸೊ ನಾನು ಹೇಳ್ತೇನೆ, ಸ್ವಲ್ಪ ನಂಬಿಕೆಯನ್ನು ಬಿತ್ತುವುದಾದರೆ ಸ್ವಲ್ಪವೇ ಆಶೀರ್ವಾದ. ನಿಮ್ಮ ನಂಬಿಕೆ ಇಟ್ಟೆ ನೀವು ಇಷ್ಟು ಆಶೀರ್ವಾದವನ್ನು ಎದುರು ನೋಡುವುದಕ್ಕೆ ಸಾಧ್ಯ ಇಲ್ಲ. ಹೆಚ್ಚಾಗಿ ನಂಬಿಕೆಯನ್ನು ಬಿತ್ತುವುದಾದ್ರೆ ಹೆಚ್ಚಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಹೆಂಗ್ರಿ? ಯೇಸ್ವಾಮಿ ಹೇಳಿದ್ರಲ್ಲ, ಸಾಸಿವೆ ಕಾಲಷ್ಟು ನಂಬಿಕೆ ಇದ್ರೆ ಈ ಬೆಟ್ಟವನ್ನು ನೋಡಿ ಹೋಗಿ ಸಮುದ್ರದಲ್ಲಿ ಬೀಳು ಅಂದ್ರೆ ಅದು ಬೀಳುತ್ತದೆ. ಸತ್ಯ ಇಲ್ಲಂತಲ್ಲ, ಲೇಲೋಯ. ಬಟ್ ನಂಬಿಕೆ ಅನ್ನುವುದಕ್ಕೆ ಇನ್ನೊಂದು ನಿಮಗೆ ವಿವರಣೆ ಹೇಳ್ತೇನೆ. ನಂಬಿಕೆಯನ್ನು ಬಿತ್ತುವಾಗಲೇ, ವ್ಯವಸಾಯನ ನೋಡ್ತಾ ಇದ್ದೀರಾ, ಅವರು ಏನೇ ಬಿತ್ತಿದ್ರು ಕೂಡ ಅವರು ಬಿತ್ತುವಾಗಲೇ ಒಂದು ನಿರೀಕ್ಷೆ ಉಂಟು. ಏನ್ ನಿರೀಕ್ಷೆ? ಇದನ್ನ ಕೊಯ್ಯುತ್ತೇನೆ, ಸುಗ್ಗಿ ಕಾಲ ಒಂದು ದಿನ ಬರುತ್ತದೆ, ಇದನ್ನ ನಾನು ಏನ್ ಮಾಡುತ್ತೇನೆ, ಈ ಬೀಜ ದೇವರು ನನ್ನನ್ನು ಹೊಲದಲ್ಲಿ ಬಿತ್ತುವಾಗ ಇದು ನನಗೆ ಬೆಳೆ ಕೊಡುತ್ತದೆ, ಒಂದು ದಿನ ಇದನ್ನ ಕೊಯ್ಯುತ್ತೇನೆ ಎಂಬುದಾದ ನಂಬಿಕೆಯಲ್ಲಿ ಬಿತ್ತುತ್ತಾ ಇದ್ದಾನೆ. ಹೌದಲ್ಲ? ಹೌದಲ್ಲ? ಅದೇ ತರ ನಾವು ಕೂಡ ದೇವರ ವಾಕ್ಯದ ನಂಬಿಕೆಯನ್ನ ಬಿತ್ತುವಾಗ ಈ ಬಿತ್ತುವಂತ ಈ ನಂಬಿಕೆಯನ್ನ ನಾನು ಕೊಯ್ಯುತ್ತೇನೆ ಎಂಬುದಾಗಿ ಅದು ನೋಡ್ಬೇಕು. ಏನ್ ಮಾಡ್ಬೇಕು? ಅರ್ಥ ಆಗ್ತಾ ಇದೆಯಾ ನಿಮಗೆ? ನಾನು ನಂಬಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅನೇಕರ ನಂಬಿಕೆ ಸೋತು ಹೋಗೋದಕ್ಕೆ ಕಾರಣ ಏನು ಗೊತ್ತಾ? ಬಿತ್ತುತ್ತಾರೆ, ಆದರೆ ಅದನ್ನ ಕೊಯ್ಯುತ್ತೇನೆ ಎಂಬುದಾದ ನಂಬಿಕೆ ಅರ್ಧ ದಾರಿಯಲ್ಲಿ ಹೋಗ್ಬಿಡ್ತದೆ. ಸೊ ನಾನು ಕೊಯ್ಯುತ್ತೇನೆ ಎಂಬುದಾದ ನಿರೀಕ್ಷೆ ಇದ್ರೆ ಆ ಬೀಜವನ್ನ ಏನ್ ಮಾಡ್ತಾರೆ ಗೊತ್ತಾ? ಬೆಳೆಸುತ್ತಾರೆ. ಆ ಬೀಜದ ಮೇಲೆ ಏನ್ ಮಾಡ್ತಾರೆ? ಗಮನ ಇಡುತ್ತಾರೆ, ಅದಕ್ಕೆ ನೀರು ಹಾಕುತ್ತಾರೆ, ಅದಕ್ಕೆ ಬೇಕಾಗಿರುವಂತ ಎಲ್ಲವನ್ನು ಕೂಡ ಹಾಕಿ ಅದನ್ನ ಬೆಳೆಸುವುದಕ್ಕೆ ಬಯಸುತ್ತಾರೆ. ಒಂದು ವೇಳೆ ದಿಢೀರಂತ ಏನಾಗುತ್ತದೆ, ಅದು ಮಳೆ ಬರುವಂತ ಸಮಯದಲ್ಲಿ ಮಳೆ ಬರದಿದ್ದರೆ ಗೋಳಾಡುತ್ತಾರೆ, ದೇವರೇ ಮಳೆ ಕೂಡ ಬೀಜ ಬೆಳೆಯಬೇಕು. ಒಂದು ವೇಳೆ ಮಳೆ ಹೆಚ್ಚಾಗಿ ಬಂದ್ಬಿಟ್ರೆ ಅಯ್ಯೋ ಮಳೆ ಬೇಡ, ಈಗ ಬೆಳೆ ನಾಶವಾಗ್ಬಿಡ್ತದೆ ಎಂಬುದಾಗಿ ಮಳೆಯನ್ನ ಸ್ಟಾಪ್ ಮಾಡಂತಾರೆ.
ಆಮೇಲೆ ಗಾಳಿ ಸ್ವಲ್ಪ ಹೆಚ್ಚಾಗಿ ಬೀಸಿದ್ರೆ ಬೆಳೆ ವೇಸ್ಟ್ ಆಗುತ್ತದಂತ ದೇವರೇ ಗಾಳಿ ಬೀಸಬಾರ್ದಂತಾರೆ. ಆದ್ರೆ ಗಾಳಿ ಬಂದ್ರು ಮಳೆ ಬರದಿದ್ರು ಮಳೆ ಬಂದ್ರು ಏನ್ ಬರೆದ್ರು ಒಂದು ನಂಬಿಕೆ ಇದೆ, ನಾನು ಹಾಕಿದಂತ ಬೀಜ ಅದು ಬೆಳೆಯುತ್ತದೆ, ಒಂದು ದಿನ ಅದನ್ನ ಕೊಯ್ಯುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ವಾಕ್ಯವನ್ನ ನಾನು ನಂಬಿದಾಗ ಈ ನಂಬಿಕೆಯ ಬೀಜಕ್ಕೆ ಕೆಲವು ಸಮಯದಲ್ಲಿ ನೀರು ಮಳೆ ಬರದಿದ್ದನು ನಂಬುತ್ತೇನೆ ಮಳೆ ಬರುತ್ತದೆ, ಹೆಚ್ಚಾಗಿ ಮಳೆ ಬಂದ್ರು ನಂಬುತ್ತೇನೆ ಮಳೆ ನಿಲ್ಲುತ್ತದೆ, ಗಾಳಿ ಬೀಸಿದ್ರು ನನ್ನ ಮಳೆಯನ್ನ ಏನ ಮಾಡಕ್ಕೆ ಆಗುವುದಿಲ್ಲ ನಂಬುತ್ತೇನೆ, ಒಂದು ದಿನ ಕೊಯ್ಯುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಂಬಿಕೆ ಅನ್ನುವಂಥದ್ದು ದಾರಿ ಮೊಕ್ಕಲ್ಲಿ ಬಿದ್ದಿದಲ್ಲ. ನಂಬಿಕೆ ಅನ್ನುವಂಥದ್ದು ಕಲ್ಲು ಬಂಡೆ ಒಳಗಡೆ ಬಿದ್ದಿದಲ್ಲ. ಅದು ನಂಬಿಕೆ ಅನ್ನುವುದು ಮುಳ್ಳು ಗಿಡ ಒಳಗಡೆ ಬಿದ್ದುಕೊಂಡು ಸುಮ್ಮನೆ ಇರುವುದಲ್ಲ, ಅದು ಒಳ್ಳೆ ನೆಲದಲ್ಲಿ ಬಿದ್ದು 30, 60, 100 ಆಗಿ ಅದನ್ನು ಬೆಳೆಸುವಂಥದ್ದು ನಂಬಿಕೆ. ಹಲ್ಲೆಲೂಯಾ. ಸೊ ಕರ್ತನ ವಾಕ್ಯವನ್ನ ನಾವು ನಂಬಬೇಕು. ದೇವರ ಒಡಂಬಡಿಕೆಯನ್ನ ದೇವರು ಏನ್ ಮಾಡಿದ್ದಾನೆ ನೋಡಿ. ಬಿತ್ತುವಾಗ ಸ್ವಲ್ಪ ಕಣ್ಣೀರು ವೇದನೆಗಳು ಉಂಟು, ಕಾಣದೇ ಇರುವಂತ ಒಂದು ಅಪ್ಪ ಹೇಳ್ಬಿಟ್ರು, ನಾನು ನಿನ್ನ ಕಟಾಕ್ಷಿಸಿದ್ದೇನೆ ನೋಡಿ. ಒಂದು ಬಂಜೆಯನ್ನ ಆಕೆ ಹೆಸರು ಅಣ್ಣಲು. ದೇವರು ಆಕೆಯನ್ನ ಕಟಾಕ್ಷಿಸುವುದಕ್ಕೆ ಮುಂಚೆ ಆಕೆ ಜೀವನ ನೋಡಿ. ಒಂದು ಒಳ್ಳೆ ಫಂಕ್ಷನ್ಗೆ ಹೋದರೂ ಕೂಡ ಈ ಸೈತಾನ ಈ ದರಿದ್ರ ಈ ಫಂಕ್ಷನ್ಗೆ ಯಾಕೆ ಬಂದದ ಅಂತಾರೆ, ಆಕೆನ ಮುಂದೆ ಬಿಡಬೇಡ ಅಂತಾರೆ. ಏನೋ ಒಂದು ಕೆಲಸಕ್ಕೆ ಒಂದು ರಿಜಿಸ್ಟ್ರೇಷನ್ಗೆ ಹೊರಡುವಾಗ ಅಂತ ವ್ಯಕ್ತಿ ಮುಂದೆ ಬಂದ್ರೆ ಈಕೆ ಮುಖದಲ್ಲಿ ನಾನು ನೋಡ್ಬೇಕಾ, ಇವತ್ತು ಕೆಲಸ ನಡೆಯುವುದಿಲ್ಲ ಅಂತಾರೆ. ಒಂದು ಬಂಜೆತನ ಜೀವನದಲ್ಲಿ ಏನಿದ್ರು ಕೂಡ ಕೊರಗುವಂತ ಒಂದು ಪರಿಸ್ಥಿತಿ ನೋಡಿ. ಇಂಥ ಒಂದು ಸಿಚುವೇಶನ್ ಅಲ್ಲಿ ಇರುವವರಿಗೆ ಒಂದು ಮಗು ಬೇಕಂತ ಗೋಲಾಡ್ತಾರೆ. ಒನ್ಲಿ ಒನ್, ದೇವರೇ ಒಂದು ಕೊಡು, ನನ್ನ ಅಪಮಾನ, ನನ್ನ ನಿಂದೆ, ಅಯ್ಯೋ ನನ್ನ ತಿರಸ್ಕಾರಗಳು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ನೋವು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಒಂದಿನ ಕೊಡು, ಅದನ್ನು ನಿನಗೆ ಕೊಟ್ಬಿಡ್ತೀನಿ, ಒಂದಿನ ಕೊಡು ನಿನಗೆ ಅದನ್ನ ಕೊಟ್ಬಿಡ್ತೀನಿ ಅಂತ ಕೇಳುವಾಗ ವಾಕ್ಯ ಹೇಳ್ತದೆ, ದೇವರ ಅಣ್ಣನನ್ನ ಕಟಾಕ್ಷಿಸಿದಾಗ ಆಕೆ ಕೇಳಿದರು ಒಂದು, ದೇವರು ಕೊಟ್ಟದ್ದು 6. ನಿಮ್ಮ ಜೀವಿತದಲ್ಲಿ ಏನ್ ಕೇಳ್ತಾ ಇಲ್ಲ, ಒಂದು ಕೊಡದೇವರೇ, ಒಂದು ಆಶೀರ್ವಾದ ಕೊಡದೇವರೇ, ಇದರಲ್ಲಿ ಅಂತ ಹೇಳ್ತಾ ಇದ್ರೆ ಇದುದಾನ ನನಗೆ ಅಪಮಾನ, ಇದುದಾನ ನಿಂದೆ. ಅಪ್ಪ ಹೇಳ್ತಾರೆ, ನಾನಿನ್ನ ಕಟಾಕ್ಷಿಸಿದ್ದೇನೆ, ನಾನಿನ್ನ ಅಭಿವೃದ್ಧಿ ಮಾಡುತ್ತೇನೆ, ನಾನಿನ್ನ ಹೆಚ್ಚಿಸುತ್ತೇನೆ, ನಾನು ಉಡಂಬಡಿಕೆ ಮಾಡಿಕೊಂಡೇನೆ, ನನ್ನನ್ನು ನಂಬಿ ಇಂಥ ಆಶೀರ್ವಾದ ಫಲಗಳನ್ನ ನೀನು ಹೊಂದಿಕೊಳ್ಳು ಅಂತ ಅಪ್ಪ ಹೇಳ್ತಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಗಮನಿಸೋಣ. ಕೀರ್ತನೆ 126 5ನೇ ವಾಕ್ಯ 6ನೇ ವಾಕ್ಯ ಈ ರೀತಿ ಹೇಳ್ತಾರೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಜೀವನಗಳನ್ನು ಹೊತ್ತುಕೊಂಡು ಬರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಂದೆಯ ಮಧ್ಯದಲ್ಲಿ ನಿನ್ನ ನಂಬಿಕೆ ಬೀಜವನ್ನ ಸಾಯಕ್ಕೆ ಬಿಡಬೇಡ. ಅಬ್ರಹಾಮನು ನಂಬಿಕೆ ಬೀಜವನ್ನು ಬೆಳೆಸುತ್ತಾ ಇದ್ದ, ಯೋಸೇಫನು ನಂಬಿಕೆ ಬೀಜವನ್ನು ಬೆಳೆಸುತ್ತಾ ಇದ್ದ, ಫಲ ಕಂಡ. ದಾವೀದನು ನಂಬಿಕೆ ಬೀಜವನ್ನು ಬೆಳೆಸುತ್ತಾ ಇದ್ದ, ಫಲ ಕಂಡ. ಅಪೊಸ್ತಲರು ನಿಶ್ಚಯವಾಗಲು ಏನೇ ನಡೆದರೂ ನನ್ನ ದೇವರ ವಾಕ್ಯ ನೆರವೇರುತ್ತದೆ ಎಂಬುದಾಗಿ ನಂಬಿಕೆಯಲ್ಲಿ ಬಂಡೆಯಾಗಿ ನಿಂದರು, ಲೋಕವನ್ನೇ ಅಲ್ಲೋಲ ಕೊಲ್ಲಲು ಮಾಡಿದರು. ಆದಿ ಅಪೊಸ್ತಲರ ಸಭೆಯಲ್ಲಿ ವಿಶ್ವಾಸಿಗಳು ನಂಬಿಕೆಯಲ್ಲಿ ಸ್ಥಿರವಾಗಿ ನಂಬಿಕೆ ಬೀಜವನ್ನ ಸ್ಥಿರವಾಗಿ ಬೆಳೆಸ್ತಾ ಇದ್ದರು. ಅವರು ಪ್ರಾರ್ಥಿಸಿದ ಸ್ಥಳ ಅಲ್ಲಿ ಕದಲಿಸಿತ್ತು ಎಂಬುದಾಗಿ ನೋಡುತ್ತಾರೆ. ದೇವರ ಮಗನೇ, ಸಹೋದರ ಸಹೋದರಿ, ನೀನು ಬಿತ್ತುವಾಗ ಒಂದು ವೇಳೆ ಅಲ್ಲಬಹುದು, ಆದರೆ ನೀನು ಕೊಯ್ಯುವಾಗ ಹಾಡುತ್ತಾ ಕೊಯ್ಯುತ್ತಿ, ಹರ್ಷಿಸುತ್ತಾ ಕೊಯ್ಯುತ್ತಿ. ಹಲ್ಲೆಲೂಯಾ. ಕಾನಾನ್ಯ ಸ್ತ್ರೀಗೆ ಅಪ್ಪ ಹೇಳ್ತಾನೆ, ಸ್ತ್ರೀಯೇ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ನಂಬಿಕೆ ಬಹಳ,
ನಿನ್ನ ಮನಸ್ಸಿನಂತೆ ಆಗಲಿ ಹೋಗು. ಹಲ್ಲೆಲೂಯಾ. ನಂಬಿಕೆ ಬಗಲಾದ್ರೆ ನಿನ್ನ ಮನಸ್ಸು ಬಯಸೋದಲ್ಲ, ಸಕ್ಸಸ್. ಹಲ್ಲೆಲೂಯಾ. ನಿನ್ನ ನಂಬಿಕೆ ಬಗಲಮ್ಮ, ಹೋಗು. ನೋಡಿ ಅಲ್ಲಿ ಬಾಯೇ ಮಾತಾಡಿಲ್ಲ, ನಂಬಿಕೆಯಲ್ಲಿ ಕಣ್ಣೀರು ಮಾತ್ರ ಸುರಿತಾ ಇದ್ದಾರೆ. ಅಪ್ಪ ಹೇಳ್ತಾ ಇದ್ದಾರೆ, ಮಗನೇ ನಿನ್ನ ನಂಬಿಕೆ ನಿನ್ನ ರಕ್ಷಿಸಿದ್ದು, ನೀನು ಸಮಾಧಾನವಾಗಿ ಹೋಗು, ಇನ್ಮೇಲೆ ದುಃಖಿಸೋದು ಬೇಡ. ಹಲ್ಲೆಲೂಯಾ. ಬರಬೇಕಾಗಿರುವುದು ನಂಬಿಕೆ. ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ ನಿನ್ನನ್ನ ರಕ್ಷಿಸಿದ್ದು ಅಂತ. ವಾಕ್ಯ ನಾವು ನೋಡಬಹುದು. ಮತ್ತಾಯ ಸುವಾರ್ತೆ 21-22. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲ ಒಂದುವರೆ. ಇನ್ನೊಂದು ಮಾರ್ಕ ಸುವಾರ್ತೆ 9:23 ನನಗೆ ತುಂಬಾ ಇಷ್ಟವಾದ ವಾಕ್ಯ. ಅದು ಹೇಳ್ತದೆ, ನಂಬುವವನಿಗೆ ಎಲ್ಲವೂ ಆಗುತ್ತೆ. ಕರೆಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಪಡಿಸಿ. ಅದ್ಭುತ ನಂಬಿಕೆ ಮೇಲೆ ಡಿಪೆಂಡ್. ಎದ್ರ ಮೇಲೆ ಡಿಪೆಂಡ್? ನಂಬಿಕೆಯ ಮೇಲೆ ಅದ್ಭುತ ಡಿಪೆಂಡ್ ಆಗಿದೆ. ಹಲ್ಲೆಲೂಯಾ. ನಂಬಿಕೆ ಎಲ್ಲವನ್ನು ಕೂಡ ಏನ್ ಮಾಡ್ತದೆ? ನಂಬುವವನಿಗೆ ಎಲ್ಲವೂ ಸಾಧ್ಯ, ಎಲ್ಲವೂ ಆಗುತ್ತೆ. ಆಯ್ತು. ಸೊ ಯಾಕೆ ನಮ್ಮ ನಂಬಿಕೆ ಕುಂದಿ ಹೋಗುತ್ತಾ ಇಲ್ಲ? ಸ್ವಲ್ಪ ಹೊತ್ತು ನಾನು ಮಾತಾಡ್ತೀನಿ, ಗಮನಿಸಿ. ಅನೇಕ ಸಂದರ್ಭದಲ್ಲಿ ನನ್ನ ನಂಬಿಕೆ ಬಲಹೀನವಾಗಿ ಇದಕ್ಕೆ ಕಾರಣ ಏನು? ನಾನು ಅಪನಂಬಿಕಸ್ಥನಾಗಿ ದೇವರ ವಾಗ್ದಾನವನ್ನ ಸ್ವಾಧೀನ ಮಾಡಿಕೊಳ್ಳದೇ ಇರುವುದಕ್ಕೆ ಕಾರಣ ಏನು? ಇಲ್ಲಿಂದ ನಂಬಿಕೆ ಭಯಂಕರವಾಗಿ ಉಳಿತಾ ಇದೆ. ಆದ್ರೆ ಸ್ವಲ್ಪ ಸಂದರ್ಭಗಳು ವ್ಯತ್ಯಾಸವಾಗಿ ನಡೆಯುವಾಗ ನನ್ನ ನಂಬಿಕೆಯಲ್ಲಿ ನಿರೀಕ್ಷೆ ಇಲ್ಲದವನಾಗಿ, ನಂಬಿಕೆ ಇಲ್ಲದವನಾಗಿ ನಾನು ಕೂಡ ಕುಂದಿ ಹೋಗುತ್ತೇನೆ. ಕಾರಣ ಏನು? ಏನ್ ಕಾರಣ ಅಂದ್ರೆ, ನಾವು ಒಂದನ್ನ ನಂಬಿಕೊಂಡು ಇದ್ದಾಗ ದೇವರು ಈ ರೀತಿಯಾಗಿ ಸೂಪರ್ ನ್ಯಾಚುರಲ್ ಪವರ್ ಅಲ್ಲಿಯೇ ನನಗೆ ಅದ್ಭುತ ಮಾಡುತ್ತಾರಂತ ನಾವೇ ಏನಾದ್ರು ತಿಳ್ಕೊಳ್ತೇವೆ. ಈಗ ದೇವರು ಯಾರಾದ್ರೂ ಒಬ್ಬರು ಬಂದು ತಲೆ ಮೇಲೆ ಕೈ ಇಟ್ಟು ಪಾಸ್ಟರ್ಗಳು ಹೇಳ್ಬಿಟ್ರು, ನೀನು ಗಾಡಿ ತಗೊಳ್ತಿ, ಸೊ ಗಾಡಿ ತಗೊಳ್ಳೋದಕ್ಕೆ ಈಗ ರೊಕ್ಕ ಇಲ್ಲ, ಕಾರ್ ತಗೊಳ್ಳೋದಕ್ಕೆ ರೊಕ್ಕ ಇಲ್ಲ. ಹಂಗಂದ್ರೆ ಇವರು, ದೇವರೇ ನೀನು ಕಾರ್ ತಗೊಳ್ತೀನಿ ಅಂತ ಹೇಳಿದಿಲ್ಲ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಂಗಂದ್ರೆ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಮನಸ್ಸಿನಲ್ಲಿ ನನಗೆ ಲೋನ್ ಕೊಡುವುದಕ್ಕೆ ಮಾತಾಡಿದವ್ರೆ. ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಹೃದಯದಲ್ಲಿ ಮಾತಾಡೋಂತ ನಿನಗೆ ಪ್ರೇಯರ್ ಮಾಡಕ್ಕೆ ಹೇಳಿದ್ರೆ ಇವ್ರ ಕಲ್ಪನೆ. ಈಗ ಸ್ಟೇಟ್ ಬ್ಯಾಂಕ್ ನಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿ ಲೋನ್ ಸಿಕ್ಕಿದ್ರಲ್ಲಿ ಎಲ್ಲ ಈ ಕಾರ್ಯ ದೇವರು ಸಕ್ಸಸ್ ಮಾಡ್ತೀನಿ ಅಂತ ಹೇಳಬೇಕಲ್ಲ. ದೇವರೇ ಈ ಕಾರ್ಯ ಅಂದ್ರೆ ಆ ಜೋಸಪ್ಪಣ್ಣ ಅವನ ಹತ್ರ ಹೋದ್ರೆ ಅದು ನೆರವೇರ್ತದೆ, ಅವನ ಹೃದಯದಲ್ಲಿ ಹೆಂಗಾದ್ರು ಮಾತಾಡ್ತೇವ್ರೆ. ನಾವೇ ಕಲ್ಪನೆ ಮಾಡಿಕೊಳ್ಳೋದು. ದೇವರು ಎಲ್ಲಾ ಸಮಯದಲ್ಲಿಯೂ ಆಕಾಶದಿಂದ ಎಳಿಯನಾಗೆ ಬೆಂಕಿ ಇಳಿಸಬೇಕಾದ ಅವಶ್ಯಕತೆ ದೇವರಿಗೆ ಇಲ್ಲ. ನಾವು ಅನ್ಕೊಳ್ತೀವಿ, ಈ ಅದ್ಭುತ ನಡಿಬೇಕಂದ್ರೆ ಬೆಂಕಿ ಇಳಿಸಿದ ರೀತಿಯಲ್ಲಿ ಸೂಪರ್ ನ್ಯಾಚುರಲ್ ಪವರ್ ಬಂದ್ರೆ ಅದ್ಭುತ ನಡೀತದಂತ ನಾವಾಗಿ ಕೆಲವರನ್ನ ನಂಬಿ, ನಾವಾಗಿ ಪ್ರಾರ್ಥನೆ ಮಾಡಿ, ಅದು ದೇವರ ಉದ್ದೇಶ ಇಲ್ಲದೇ ಇರುವಾಗ ನಾನು ಇಷ್ಟು ನಂಬಿ ಪ್ರಾರ್ಥನೆ ಮಾಡಿದೆ, ನೀ ನನಗೆ ಮಾಡೇ ಇಲ್ಲ ದೇವರೇ ಅಂತ ತಪ್ಪ ಇರೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಮನಿಸೋಣ. ಈ ನೋಡ್ರಿ, ಗೋಲಿಯಾತನನ್ನ ಗೆಲ್ಲಬೇಕು. ಇಸ್ರಾಯೇಲರ ಜನ ಮುಂದೆ ಫಿಲಿಸ್ಟಿಯನ್ ಆಗಿರುವಂತಹ ಗೋಲಿಯಾತ್ ಬಂದು ನಿಂತಿದ್ದಾನೆ. ಅವನನ್ನ ಗೆಲ್ಲಬೇಕಂದ್ರೆ ಪ್ರವಾದಿಯಾಗಿ ಇರುವಂತಹ ಸೌಲನು, ಅರಸನಾಗಿರುವಂತ ಸೌಲನು, ಅಭಿಷಕ್ತನಾಗಿರುವಂತ ಸೌಲನು ರಾಜ, ಅವನ ಸಂಗಡ ಇರುವವರೆಲ್ಲ ಯಾರು? ದೇವರ ಮಕ್ಕಳು, ದೇವರು ಆದುಕೊಂಡಂತ ಕ್ರೈಸ್ತರು. ಈಗ ಗೋಲಿಯಾತನ್ನ ಗೆಲ್ಬೇಕಂದ್ರೆ ಸೌಲನ ಸ್ಟೇಟ್ಮೆಂಟ್ ಏನು? ಸೌಲ್ ಏನ್ ಹೇಳ್ತಾನೆ? ಅಲ್ಲಿ ಸೌಲನ ಸಂಗಡ ಸೇರಿ ಇಸ್ರಾಯೇಲರ ಸೈನಿಕರು ಏನಂತಾರೆ ಅಂದ್ರೆ, ಗೋಲಿಯಾತನನ್ನ ಈಗ ನಾವು ಜಯಿಸ್ಬೇಕಂದ್ರೆ ಗೋಲಿಯಾತಕ್ಕಿಂತ ಬಲಿಷ್ಠರು ನಮ್ಮಲ್ಲಿ ಯಾರಾದ್ರೂ ಇರಬೇಕು.
ಹೆಸರು ಕ್ರೈಸ್ತರು, ಹೆಸರು ದೇವರ ಮಕ್ಕಳು, ಆದರೆ ಬುದ್ಧಿಯೆಲ್ಲ ಪ್ರಾಪಂಚಿಕವೇ. ಪ್ರಾಪಂಚಿಕ ತರನೇ ನಿರ್ಣಯ. ಗೋಲಿಯಾತಕ್ಕಿಂತ ಬಲಿಷ್ಠನ್ ಬಂದ್ರನೆ ಗೋಲಿಯಾತನ ಗೆಲ್ಲಕ್ಕೆ ಆಗುತ್ತದಂತ ಎಲ್ಲರಿಗೂ ಗೊತ್ತುಂಟು. ಅದು ಕ್ರೈಸ್ತರಿಗೆ ಮಾತ್ರನೇ ಒಂದು ಸಪರೇಟ್ ಅವರಿಗೆ ಒಂದು ದರ್ಶನ ಬರಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಏನಾಗಿದೆ, ಇವನನ್ನ ಗೆಲ್ಬೇಕಂದ್ರೆ ಇವನಿಗಿಂತ ದೊಡ್ಡ ಬಲಿಷ್ಠನ ಬಂದ್ರೆ ಕೆಳಕ್ಕಾಗ್ತದೆ. ಬಟ್ ನಾನು ಹೇಳ್ತೀನಿ, ದೇವರ ಮಕ್ಕಳಾಗಿದ್ದು ಅವರ ಭುಜಬಲದ ಮೇಲನೆ ಅವರ ನಿರೀಕ್ಷೆ, ಅವರ ಕೈಯಲ್ಲಿ ಇಟ್ಕೊಂಡಿರುವುದರ ಮೇಲನೆ ವಾಗ್ದಾನ ಬಂದಿದೆ. ಆದರೆ ಕೈಯಲ್ಲಿ ಏನಿದೆಯೋ ಅದರ ಮೇಲನೆ ನಿರೀಕ್ಷೆ, ವಾಗ್ದಾನದ ಮೇಲೆ ನಿರೀಕ್ಷೆ. ತನ್ನ ಬಲವನ್ನು, ಆ ವೈರ್ಯ ಬಲವನ್ನು ನೋಡುತ್ತಾರೆ ಹೊರತು ತನ್ನಲ್ಲಿ ಇರುವಂತ ದೇವರು ಯಾರು, ತನ್ನಲ್ಲಿ ಇರುವಂತ ದೇವರ ಬಲ ಎಂತವು ಬರೀತಾರೆ. ಅದಕ್ಕೆ ಎಲ್ಲವನ್ನು ಕಾಲು ಕಡ ನಡುತ್ತಾ ಕೂತಾನೆ. ಆದ್ರೆ ದೇವರ ಗೋಲಿಯಾತನನ್ನ ಯಾರನ್ನ ಇಟ್ಟುಕೊಂಡು ಜಯಿಸಿದ್ರು? ಯುದ್ಧವೇ ಗೊತ್ತಿಲ್ಲದಂತ ವ್ಯಕ್ತಿ. ಅಲೋ, ಇವನಂತಾನೆ ಇವನಿಗಿಂತ ಯುದ್ಧ ವೀರನ್ ಬಂದ್ರೆ ಗೆಲ್ಲಲಿಕ್ಕಾಗುತ್ತೆ. ಯಾರು ಅಭಿಷಕ್ತನು ಹೇಳ್ತಾನೆ. ಆದರೆ ದೇವರಲ್ಲಿ ಏನು ಅದ್ಭುತ ಮಾಡಿದ್ದಾರೆ, ಯುದ್ಧವೇ ಗೊತ್ತಿಲ್ಲದೆ ಕುರಿ ಮೇಯಿಸುತ್ತ, ಕಾಡನೆ ಕುರಿ ಮೇಯಿಸುತ್ತ, ಮನುಷ್ಯರ ಸಂಕಲ್ಪ ಇಲ್ಲದೆ ಇರುವಂತ ಒಂದು ಸಣ್ಣ ಹುಡುಗರನ್ನ ಇಟ್ಟುಕೊಂಡು ದೊಡ್ಡ ಗೋಲಿಯಾತನ ದೇವರಿಗೆ. ನೀವು ದೇವರ ವಾಕ್ಯಕ್ಕೆ ನೂರಾರು ಕಾರಣಗಳನ್ನ ಹೇಳ್ಕೊಳ್ಬೇಡ. ಹಿಂಗಿದ್ರೆ ಹಂಗಾಗ್ತದೆ, ಹಂಗಿದ್ರೆ ಹಿಂಗಾಗ್ತದೆ. ವಾಕ್ಯ ಹೇಳ್ತದೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಇಲ್ಲ ಮಗ, ನನ್ನ ಆಲೋಚನೆ ನಿನ್ನ ಆಲೋಚನೆ ಇಲ್ಲ. ನಿನಗೂ ನನಗೂ ನಿನ್ನ ಆಲೋಚನೆ ನನ್ನ ಆಲೋಚನೆ ಎಷ್ಟು ಡಿಫ್ರೆಂಟ್ ಗೊತ್ತಾ? ಆಕಾಶಕ್ಕೆ ಭೂಮಿಗೆ ಎಷ್ಟು ಎತ್ತರವೋ ಅಷ್ಟು ನಿನ್ನ ಆಲೋಚನೆ ನನ್ನ ಆಲೋಚನೆಯು ಅಷ್ಟು ಎತ್ತರವಾಗಿದೆ. ನಾವು ದೇವರ ಶಕ್ತಿ ಹಿಂಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹಿಂಗೆ ನಡೀತದೆ ಎಂಬುದಾಗಿ ನಾವು ನಿರ್ಣಯ ಮಾಡುವುದಕ್ಕೆ ಸಾಧ್ಯವೇ? ನಾವು ಮಾಡಬೇಕಾಗಿದ್ದು ಒಂದೇ ಒಂದು, ದೇವರ ವಾಕ್ಯ ಬಂತ, ಅಪ್ಪ ನೀನ್ ಸರ್ವಶಕ್ತನು, ನೀನ್ ಪರಾಕ್ರಮಶಾಲಿ, ನೀನ್ ಅದ್ಭುತ ಸ್ವರೂಪನು, ಸತ್ಯದನ್ನೇ ಪುನಃ ಎಬ್ಬಿಸಿ ಕೊಡುವವನು, ಸಮಾಜ ಒಳಗಡೆ ಇಟ್ಟಿದ್ದು ಕೂಡ ಹೊರಗಡೆ ಅದು ಎಂದು ಬರುತ್ತದೆ. ನೀನ್ ಹೆಂಗ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ಒಂದು ನೀನ್ ಹೇಳದನ್ನ ನೆರವೇರಿಸ್ತೀಯ ಅಷ್ಟೇ. ಸೊ ಇವತ್ತು ಅನೇಕರು ನಮ್ಮ ಪ್ಲಾನ್ಗಳೆಲ್ಲ ನಡೆಯದೇ ಇದ್ದಕ್ಕೆ ಕಾರಣ ದೇವರ ಆಲೋಚನೆಯನ್ನ ಇಷ್ಟೇ ಎಂಬುದಾಗಿ ನಾವು ಉದ್ದೇಶಿಸಿಕೊಂಡಿದ್ದೇವೆ, ಅದಲ್ಲ. ಅದಕ್ಕೆ ಅನೇಕರು ನಂಬಿಕೆಯಲ್ಲಿ ಸೋತು ಹೋಗುತ್ತಾರೆ. ಹಲ್ಲೆಲೂಯ. ನೀವು ನೋಡಬಹುದು, ಈಗ ನೋಡ್ರಿ, ಒಂದು 20,000 ಜನರಿಗೆ ಊಟ ಕೊಡಬೇಕು. ಎಲ್ಲಿ? ಅಡವಿಯಲ್ಲಿ. ಶಿಷ್ಯರಿಗೆ ಕರ್ತನು ಹೇಳ್ತಾನೆ, ಯಪ್ಪ ಎಲ್ಲರಿಗೂ ಊಟ ಕೊಡ್ಬೇಕಂತ. ಈಗ ಶಿಷ್ಯರು ಬಂದು ಹೇಳ್ತಾರೆ, ಶಿಷ್ಯರು ನೋಡಿ ಸ್ವಾಮಿ ಸಂಘಟನೆ ಇದ್ದಾರೆ, ದೇವರೇ ಇಷ್ಟು ಮಂದಿಗೆ ಊಟ ಕೊಡ್ಬೇಕಂದ್ರೆ ಫಸ್ಟ್ ರೊಕ್ಕ ಬೇಕು. ಫಸ್ಟ್ ಏನ್ ಬೇಕು? ರೊಕ್ಕ ಬೇಕು. ರೊಕ್ಕ ಕೊಟ್ಟರು ಕೂಡ ಈ ಟೈಮಿಗೆ ಹೋಟೆಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ, ಈ ನಂಬಿಕೆ ಇವರು ಮೆಟೀರಿಯಲ್ ಆಗಿದ್ದಾರೆ. ಊಟ ಕೊಡಂದ ಹೇಳಿದವರು ಯಾರು? ಸಮಸ್ತವನ್ನ ಒಂದೇ ಮಾರ್ಗದಲ್ಲಿ ಸೃಷ್ಟಿ ಮಾಡಿದಂತ ದೇವರಿಗೆ ಊಟ ಕೊಡಕ್ಕೆ ಆಗಲಿಲ್ವಾ? ಆಗೋದಿಲ್ವಾ? ಆಗ್ತದಲ್ಲ. ಇವರನ್ನ ಸ್ವಲ್ಪ ಕೆಲಸ ನೋಡ್ತಾರೆ, ಇವರ ನಂಬಿಕೆ ಎಷ್ಟಂತ. ಇವರು ಪ್ರಾಪಂಚಿಕರಾಗಿದ್ದಾರೆ, ಅಭಿಷಕ್ತರೇ, ದೆವ್ವ ಓಡಿಸ್ತಾರೆ. ಆದ್ರೆ ಇವ್ರ ಮೈಯಾಗಿರುವುದು ದೆವ್ವ ಓಡ್ತಲ್ಲ, ಇವರು ದೆವ್ವ ಓಡಿಸ್ತಾರೆ ಕರೆ. ಇವರು ಸ್ವಸ್ಥ ಪಡಿಸ್ತಾರೆ ಕರೆ. ಬಟ್ ಇವರಲ್ಲಿ ಸ್ವಸ್ಥತೆ ಆಗ್ತಾ ಇಲ್ಲ. ವೈ? ಇವರು ತನ್ನ ಕಾರ್ಯ ಬರುವಾಗ ಇನ್ನೂ ಪ್ರಾಪಂಚಿಕರೇ. ತನ್ನ ಕಾರ್ಯ ಬರುವಾಗ ಆ ಸರ್ವಶಕ್ತನಾದ ದೇವರ ಮಾತಿನ ಮೇಲೆ ಅಂತ ಒಂದು ನಿರೀಕ್ಷೆ ಇಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇವರು ನೋಡಿದ್ರು,
ನೀವು ಹಿಂಗಂದಿರಾ ಸರಿ. ಈಗ ಒಂದು ಶಿಷ್ಯರಿಂದ ದೇವರು ಅದ್ಭುತ ಮಾಡಿಲ್ಲ, ಒಂದು ಹಿರಿಯರಿಂದ ಅದ್ಭುತ ಮಾಡಿಲ್ಲ. ಸಭೆಯಲ್ಲಿ ಒಂದು ಏನು ಮೀರಿಯಂ ಬಂದು ವರ್ಷಿಪ್ ಲೀಡರ್ ಆಗಿದ್ದಂತೆ ಒಂದು ವರ್ಷಿಪ್ ಲೀಡರಿಂದ ಅದ್ಭುತ ಮಾಡಿಲ್ಲ. ದೇವರು ಒಂದು ಸಣ್ಣ ಹುಡುಗನ ಹತ್ರ ಒಂದು 2 ಮೀನು, ಒಂದು 5 ರೊಟ್ಟಿ ಇತ್ತು. ಒಂದು ಸಣ್ಣ ಹುಡುಗ 20,000 ಜನರಿಗೆ ದೇವರು ಊಟ ಕೊಡ್ಬೇಕಂದ್ರೆ ಶಿಷ್ಯನ ಬುದ್ಧಿ, ಅಪ್ಪ ಈಗ 250 ರೂಪಾಯಿ ಮೇಲೆ ರೊಕ್ಕ ಬೇಕಾಗುತ್ತೆ ಅಂತ. ಆದರೂ ಹೋಟೆಲ್ ಇದೆಯೋ ಇಲ್ಲ ಅಂತ ಅಪ್ಪ ನೀನು ನಾನು ಅನ್ಕೊಂಡಿರೋ ರೀತಿಯಲ್ಲಿ ಅರ್ಥ ಮಾಡಲ್ಲ. ಸಣ್ಣ ಹುಡುಗನ ಇಟ್ಟುಕೊಂಡು 20,000 ಜನರ ಮೇಲೆ ದೇವರ ಇನ್ನು ಒಂದೇ ಹೇಳ್ತೇನೆ ಮುಗಿಸುತ್ತಾರೆ. ಈಗ ಒಂದು ಕುರುಡನನ್ನ ದೇವರು ವಾಸ ಮಾಡಬೇಕು. ಅನೇಕ ಕುರುಡನನ್ನ ದೇವರು ವಾಸ ಮಾಡಬೇಕು. ಈ ಒಂದು ಕುರುಡನ ವ್ಯತ್ಯಾಸವಾಗಿ ವಾಸ ಮಾಡ್ತಾರೆ. ಈ ಕುರುಡನ ವಾಸ ಮಾಡೋದಿಗೆ ದೇವರು ಚೂಸ್ ಮಾಡಿರೋದು ಯಾವ್ದು ಗೊತ್ತಾ? ಯಾಕೆಂದ್ರೆ ನಿಮ್ಮನ್ನ ಹೇಳ್ತಾ ಇದೀನಿ, ನೀವು ಹೇಳ್ತಾ ಇದ್ದೀರ ವಾಗ್ದಾನ ಬರುವಾಗ ನನಗಿಲ್ಲ, ಆ ಅಕ್ಕಳಿಗೆ ನಾನು ದರಿದ್ರಳು, ನನಗೆ ಯಾವತ್ತೂ ಬರುವುದಿಲ್ಲ, ಆ ಅಕ್ಕಳೇ ಚೆನ್ನಾಗಿದ್ದಾರೆ, ಆಕೆಗೆ ಏನೋ ದೇವರು ವಾಕ್ಯ ಕೊಟ್ಟಾರ ಅಂತೀಯೇ. ಅಲ್ಲೇಲೂಯ. ನಾನು ಕನಿಷ್ಠರಿಗಿಂತ ಕನಿಷ್ಠರು, ನಾನು ದರಿದ್ರಕ್ಕಿಂತ ದರಿದ್ರಳು. ನೀ ದೇವರ ಮಗನೇ ಇಲ್ಲ ಹಂಗಂದ್ರೆ, ಈ ದೇವರ ಮಗನೇ ಇಲ್ಲ ಹಂಗಂದ್ರೆ, ದೇವರು ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಹೆಚ್ಚಿಸಿ ಕಾರಣ ಆತನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಅನುಕೂಲ ಮಾಡಿದೆ. ದೇವರೇ ಆ ಲಕ್ಷ್ಮಿ ಹಾಕಲ್ ಮಾತ್ರ ಎಲ್ಲ ಮಾಡ್ತಿ, ಆ ಕಾವ್ಯ ಹಾಕಲ್ ಮಾತ್ರ ಎಲ್ಲ ಮಾಡ್ತಿ, ಆ ರೂಪ ಹಾಕಲ್ ಮಾತ್ರ ಎಲ್ಲ ಮಾಡ್ತೀನಿ. ನಾನೇ ಪರದೇಶಿ, ನೀನ್ ಪರದೇಶಿಯಾಗಿ ಉಳಿದ್ಬಿಡು. ತಪ್ಪಾಗಿ ತಿಳ್ಬೇಡ ಸಹೋದರ ಸಹೋದರಿ. ಸಭೆ ಅಪ್ಪ ಹತ್ರ ಪಕ್ಷಪಾತ ಇಲ್ಲವೇ? ಅಪ್ಪ ಹೇಳುವುದು ಎಲ್ಲ ಮಕ್ಕಳನ್ನು ಅಪ್ಪ ಪ್ರೀತಿಸ. ನಮ್ಮಲ್ಲೇ ಭೇದ ಭಾವಗಳು, ಲೋಕದಲ್ಲಿ ಭೇದ ಭಾವಗಳು. ಯೇಸು ಸ್ವಾಮಿ ದೃಷ್ಟಿಯಲ್ಲಿ ಭೇದ ಭಾವ ಇಲ್ಲವೇ? ಹಲ್ಲೆಲೂಯ. ಕುರುಡನನ್ನ ಕಣ್ತರಿಬೇಕು. ಅಪ್ಪ ಏನ್ ಮಾಡ್ತಾರೆ, ಕೆಳಗಡೆ ಇರುವಂತ ಮಣ್ಣು, ಎಲ್ಲರೂ ತುಳಿದು ಹೋಗುವಂತ ಮಣ್ಣು, ಎಲ್ಲರೂ ತುಳುವಂತ ಉಳಿದಿರುವಂತ ಮಣ್ಣು, ಯಾರ್ಯಾರು ಗುಟ್ಟಕ ಆಗಿತ್ತು ಅಂತಾರೋ ಗೊತ್ತಿಲ್ಲ, ಎಲ್ಲರೂ ತುಳಿದು ಹೋಗ್ತಾರೆ. ಅದ್ಭುತ ಮಾಡಬೇಕು, ಕಣ್ಣು ತೆರೆಯಬೇಕು. ಒಂದು ಕತ್ತಲೆಯ ಜೀವಿತವನ್ನ ಬೆಳಕಾಗಿ ಮಾಡಬೇಕು. ದೊಡ್ಡ ಅದ್ಭುತ. ಹುಟ್ಟು ಕುರುಡನ ಕಣ್ಣನ್ನ ತೆರೆಯಬೇಕು. ಸೊ ಈ ಒಂದು ಯಾರಾದ್ರೂ ಒಂದು ಡಾಕ್ಟರ್ಗಳು ಹಾಗೆ ಮಾಡ್ಬಿಟ್ರೆ, ಅಮೆರಿಕಾದಲ್ಲಿ, ಲಂಡನ್ ಅಲ್ಲಿ ಈ ರೀತಿಯಾದ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ಹುಟ್ಟು ಕುರುಡನ ಕಣ್ಣನ್ನ ತೆರೆದ್ಬಿಟ್ಟಂತ ಇಡೀ ಜಗತ್ತಿಗೆ ನ್ಯೂಸ್ ಬಂದ್ಬಿಡ್ತದೆ. ಹೌದಲ್ಲ? ಬಟ್ ಇಲ್ಲಿ ತನಕ ಯಾರು ಮಾಡಿಲ್ಲ ಬಿಡಿ. ಆದ್ರೆ ಅಪ್ಪ ಹುಟ್ಟು ಕುರುಡನ ಕಣ್ಣನ್ನ ತೆರೆಯೋದಿಗೆ ದೇವರು ಏನ್ ಮಾಡ್ತಾರಪ್ಪ, ಹೆಂಗ್ ಮಾಡ್ತಾರೋ ಆತನು ಶಕ್ತಿಯಿಂದ ಹೇಗೆ ಇವನ ಕಣ್ಣನ್ನ ತೆರೆಯುತ್ತಾನೆ ಎಂಬುದಾಗಿ ಎಲ್ಲರೂ ನೋಡ್ತಾ ಇರುವಾಗ ಅಪ್ಪ ಮಾಡಿರೋದು ಯಾರು ಕೂಡ ಎಲ್ಲರೂ ಕೇವಲವಾಗಿ ಹೀನವಾಗಿ ನೋಡುವಂತ, ಎಲ್ಲರೂ ತುಳಿದು ಹೋಗುವಂತ ಮಣ್ಣನ್ನ ಕೈಯಲ್ಲಿ ತೆಗೆದು, ಮಗನೇ ನಿನ್ನಲ್ಲಿ ಇರುವಂತ ಬಲಹೀನವಾದದನ್ನ ಇಟ್ಟುಕೊಂಡೆ ದೇವರು ಬಲಿಷ್ಠವಾದ ಅದ್ಭುತವನ್ನ ನಿನಗೆ ಮಾಡಲಿದ್ದೀರಾ. ಕರಗಳ ತಟ್ಟಿ ಎಲ್ಲೋ ಇಲ್ಲ, ಆಕಾಶದಿಂದ ಬರಲಿ, ಚಂದ್ರನ ಹಿಡಿದು ಬರಲಿಲ್ಲ. ನಿನ್ನಲ್ಲಿ ಇರುವಂತ ಅಲ್ಪವಾದದನ್ನ ದೇವರು ಆಶ್ಚರ್ಯವಾಗಿ ಅದ್ಭುತವಾಗಿ ಅದನ್ನ ಕೈಯಲ್ಲಿ ತಗೊಂಡು ಅದನ್ನ ಕೆಸರು ಮಾಡಿ ಅವನ ಕಣ್ಣಲ್ಲಿ ಹಾಕಿ ಅವನ ಕಣ್ಣುಗಳನ್ನ ಕತ್ತಲ ತೆರೆಯುತ್ತಾರೆ. ಮದುವೆ ಮನೆಯಲ್ಲಿ ಮಾನ ಮರ್ಯಾದೆ ಎಲ್ಲ ಹೋಗುವಂತ ಸಮಯ, ಯಾಕಂದ್ರೆ ಊಟ ಖಾಲಿ ಆಯಿತು. ಜನರು ಬಹಳ ಮಂದಿ ಏನ್ ಮಾಡಿಲ್ಲ, ಊಟ ಇನ್ನೂ ಮಾಡಿಲ್ಲ. ಈಗ ಅದ್ಭುತ ಮಾಡಬೇಕು. ಏನ್ ಬೇಕು? ಎಲ್ಲರಿಗೂ ದ್ರಾಕ್ಷರಸ ಬೇಕು, ವೈನ್ ಬೇಕು. ಯೇಸು ಸ್ವಾಮಿ ಬಂದು ಹೇಳ್ತಾರೆ, ಯೇಸು ಸ್ವಾಮಿ ಈಗ ದ್ರಾಕ್ಷರಸ ಎಲ್ಲಿಂದ ತರುವರು? ಸ್ವೀಟ್ ಆಗಿರುವಂತ ದ್ರಾಕ್ಷರಸ ಕಣ್ಣು ಮುಚ್ಚಿದಾಗ ದೇವರು ಬಾಟ್ಲಿ ಎಲ್ಲ ಬರಲಿ ಅಂತ ಹೇಳಿದಾಗ ಎಲ್ಲ ಗ್ರೇಡ್ ಆಗಿ
ನಮಗೆ ಅದ್ಭುತ ಹಂಗೆ ಇರ್ತದೆ. ದೇವರೇ ನಾನು ಇವನ್ನ ಹೆಚ್ಚಿಸಿದ್ರೆ ಅಂದ್ರೆ ದೇವರೇ ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ ಬಂಗಾರ? ಯಾರು ಕೊಡ್ತಾರೆ ಹಣ? ಯಾರು ಕೊಡ್ತಾರೆ ಕಾಣಿಕೆ? ಯಾರು ಕೊಡ್ತಾರೆ ದೇವರೇ? ಎಲ್ಲಿಂದ ಎಲ್ಲಿಂದ? ಹಲ್ಲೆಲೂಯಾ. ಸೊ ಅಪಮಾನ ನಿಂದೆ ಅಂತ ಸಂದರ್ಭದಲ್ಲಿ ಕರ್ತನ ಅದ್ಭುತ ಮಾಡುವುದಕ್ಕೆ ತೆಗೆದುಕೊಂಡ ಕಾರ್ಯಗಳನ್ನ ನೀವು ನೋಡಿದಿಲ್ಲ. ಕಾಲ್ ತೊಳೆಯುವಂತೆ ನೀರು ಯಾರಿಗೆ ದೃಷ್ಟಿ ಅದರ ಮೇಲೆ ಬೇಕಾಗಿರುವುದು ದ್ರಾಕ್ಷರಸ. ಕಾಲ್ ತೊಳೆಯುವಂತೆ ನೀರಿನ ಮೇಲೆ ದೃಷ್ಟಿ ಇರ್ತದ. ಮಗನ ನೀನು ನಂಬುವುದಾದರೆ ಎಲ್ಲೋ ಕಾಲು ತೊಳೆಯುವಂತೆ ನೀರಾಗಿ ನಿನ್ನ ಜೀವಿತ ಇವತ್ತು ಇರಬಹುದು. ನಿನ್ನನ್ನೇ ಕತ್ತಲು ರುಚಿ ಉಳ್ಳದಂತ ಬಣ್ಣ ಉಳ್ಳದಂತ ಎಲ್ಲರೂ ಕೂಡ ರುಚಿ ನೋಡಿ ಎಲ್ಲರನ್ನು ತೃಪ್ತಿಪಡಿಸುವಂತ ದ್ರಾಕ್ಷರಸವಾಗಿ ನಿನ್ನನ್ನು ಮಾಡುವುದಕ್ಕೆ ಕತ್ತಲು ಕರೀತಾರೆ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಬೇರೆ. ಹಲ್ಲೆಲೂಯಾ. ಕರ್ತನು ಹೇಳ್ತಾನೆ, ನಾನು ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ ಬಯಸುತ್ತೇನೆ. ನಿನ್ನ ಮೇಲೆ ಕಟಾಕ್ಷಿಸಿ, ನಿನ್ನ ಅಭಿವೃದ್ಧಿ ಮಾಡು, ನಿನ್ನ ಹೆಚ್ಚಿಸಿ, ನಿನ್ನ ಸಂಗಡ ಉಡನ್ಪಡಿಕೆ ಮಾಡಿಕೊಳ್ಳುವ ದೇವರು ಅಂತ ದೇವರು ಮಾತ್ರ ಅಲ್ಲ. ಕೆಳಗೆ ಹೇಳ್ತಾನೆ, ಮುಂದಿನ ವರ್ಷ ಹೇಗಿದೆ, ಮುಂದಿನ ವರ್ಷದ ಆಶೀರ್ವಾದ, ನಿನ್ನ ಮುಂದೆ ಇಟ್ಟಿರುವಂತ ಬಹುಮಾನಗಳು ಹೇಗಿರ್ತದೆ ಎಂಬುದಾಗಿ ಕೂಡ ಈಗಲೇ ಈ 12ನೇ ತಿಂಗಳಲ್ಲಿ ನಿಮಗೆ ಕರ್ತನು ಹೇಳುವುದಕ್ಕೆ ಬಯಸುತ್ತಾನೆ. ಗಮನಿಸೋಣ. ಅದೇ ಯಾಜಕ ಕಾಂಡ 26ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದೋಣ. ನೀವು ಹಳೆ ಧಾನ್ಯವನ್ನು ತಿಂದು ಹೊಸದು ಬಂದಾಗ ಹಳೆಯದನ್ನು ಹೊರಗೆ ತರುವಿರಿ. ನೋಡಿ, ಹಳೆಯ ಧಾನ್ಯವನ್ನ ತಿಂದು ಅಂತ ನಿಮಗಿದೆ. ನೀವು ಹಳೆಯ ವರ್ಷದ ಧಾನ್ಯವನ್ನ ತಿಂದು 50 ವರ್ಷನೋ 25 ವರ್ಷನೋ 2024 ತನಕ ಹಳೆಯ ವರ್ಷದ ಧಾನ್ಯವನ್ನ ತಿಂದ್ರಿ. ಕಷ್ಟದೊಂದಿಗೆ, ಉಪದ್ರವದೊಂದಿಗೆ, ಹೋರಾಟದೊಂದಿಗೆ ಏನೋ ಹೊಟ್ಟೆ ಏನಾಗಿತ್ತು, ತೃಪ್ತಿ ಆಯಿತು. ಆದ್ರೆ ಹೊಸ ವರ್ಷ ಕರ್ತನು ಹೇಳ್ತಾನೆ, ಹಳೆಯದನ್ನ ನೀನು ನೆನಪಿಸುವುದಕ್ಕೆ ಆಗೋದಿಲ್ಲ. ಹೊಸ ವರ್ಷದಲ್ಲಿ ಹೊಸದು, ಈ ಹೊಸ ವರ್ಷದಲ್ಲಿ ನಾನು ಕೊಡುವಂತ ಹೊಸದನ್ನ ಇಟ್ಟುಕೊಳ್ಳುವುದಿಗೆ ನಿನಗೆ ಸ್ಥಳ ಅವಶ್ಯವಾಗುವುದಿಗೆ ನೀನು ಹಳೆಯ ಚಿಂತೆ, ಹಳೆಯ ದ್ವೇಷ, ಹಳೆಯ ದುಃಖ, ಹಳೆಯ ವಿಷಯಗಳನ್ನ ಏನ್ ಮಾಡ್ಬಿಡ್ತಿ, ನೀನ್ ತೆಗೆದು ಬಿಡುತ್ತಿ. ಯಾಕೆಂದ್ರೆ ಹೊಸದು ನಿನ್ನನ್ನು ಸಮೃದ್ಧಿ ಮಾಡುವಂತದಾಗಿರ್ತದೆ, ಹೊಸದು ನಿನ್ನ ತೃಪ್ತಿಪಡಿಸುವಂತದಾಗಿರ್ತದೆ, ಹೊಸದು ನಿನ್ನ ಹರ್ಷಿಸುವಂತೆ, ನೀನು ದೇವರಲ್ಲಿ ಉಲ್ಲಾಸಗೊಳ್ಳುವಂತೆ ಮಾಡುವಂತದಾಗಿ ಇರುತ್ತದೆ. ಕರ್ತನು ಹೇಳ್ತಾನೆ, ನೀವು ಬಹು ದಿವಸದಿಂದ ಇಟ್ಟುಕೊಂಡಿರುವ ಹಳೆಯ ವರ್ಷದ ಧಾನ್ಯವನ್ನು ಊಟ ಮಾಡುವಿರಿ. ಹೊಸ ವರ್ಷದ ಆಶೀರ್ವಾದಕ್ಕೆ ಸ್ಥಳ ಉಂಟಾಗುವಂತೆ ಹಳೆಯದನ್ನು ನೀವು ತೆಗೆಯುವಿರಿ. ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನ ತಳ್ಳಿ ಬಿಡುವುದಿಲ್ಲ. ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿ ಇರುವೆನು, ನೀವು ನನಗೆ ಪ್ರಜೆಯಾಗಿ ಇರುವೆನು. ಕರೆಗಳ ತಂದು ಕಣ್ಣುಗಳ ಮುಚ್ಚುವ